ಅಧ್ಯಾಯ 3 ಪೂರ್ವಾಶ್ರಮ. ದಕ್ಷಿಣ ಭಾರತದ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯ ಒಂದು ಉಜ್ವಲ ಅಧ್ಯಾಯವೇ ಆಗಿದೆ. ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದವನು ಹರಿಹರ. ಕ್ರಿಸ್ತಶಕ 1336ರಲ್ಲಿ ಇವನು ಪಟ್ಟಾಭಿಷೇಕನಾಗಿ ತನ್ನ ಹೊಸ ರಾಜಧಾನಿಗೆ ಅಡಿಪಾಯ ಹಾಕಿದನು. ವಿಜಯನಗರ ಎಂದು ಕರೆಸಿಕೊಂಡ ರಾಜಧಾನಿ ಖ್ಯಾತಿವೆತ್ತು ಸಾಮ್ರಾಜ್ಯಕ್ಕೆ ತನ್ನ ಹೆಸರನ್ನೇ ನೀಡಿತು. ಈ ಸಾಮ್ರಾಜ್ಯವನ್ನು ಸಂಗಮ, ಸಾಳುವ, ತುಳುವ ಹಾಗೂ ಅರವೀಡು ಎಂಬ 4 ಮನೆತನಗಳು ಆಳಿದವು. ಕ್ರಿಸ್ತಶಕ 1336ರಿಂದ 1650ರವರೆಗೆ ಈ ಸಾಮ್ರಾಜ್ಯವು ಅಸ್ತಿತ್ವದಲ್ಲಿದ್ದಿತಾದರೂ ಕ್ರಿಸ್ತಶಕ 1565ರ ರಕ್ಕಸ ತಂಗಡಿ ಯುದ್ಧದಲ್ಲಿ ಮುರಿದು ಮಣ್ಣುಗೂಡಿತೆಂಬುದು ಒಂದು ದುರಂತದ ಸಂಗತಿ. ತುಳುವ ಮನೆತನದ ಶ್ರೀಕೃಷ್ಣದೇವರಾಯ ವಿಜಯನಗರದ ಸಾಮ್ರಾಜ್ಯದ ಒಬ್ಬ ಪ್ರಮುಖ ದೊರೆ ಎನಿಸಿಕೊಂಡಿದ್ದನು. ಸ್ವತಃ ಕವಿಯೇ ಆಗಿದ್ದ ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ ಅಷ್ಟದಿಗ್ಗಜಗಳೆಂದು ಪ್ರಶಂಸೆಯನ್ನು ಪಡೆದ ಕವಿಗಳು ಆಶ್ರಯ ಪಡೆದಿದ್ದರು. ಸಾಹಿತ್ಯ, ಸಂಗೀತ ಕಲೆಗಳ ಅಭಿವೃದ್ಧಿಗೆ ಕೃಷ್ಣದೇವರಾಯನು ವಿಶೇಷ ಪ್ರೋತ್ಸಾಹ ನೀಡಿದನು. ವ್ಯಾಸರಾಯರೆಂಬ ಯತಿಗಳು ಈತನ ರಾಜಗುರುಗಳಾಗಿದ್ದು ವಿಜಯನಗರದಲ್ಲಿ ಒಂದು ವಿಶ್ವವಿದ್ಯಾನಿಲಯವನ್ನೇ ನಡೆಸಿದರು. ಪುರಂದರದಾಸರು, ಕನಕದಾಸರು ಮೊದಲಾದ ದಾಸಶ್ರೇಷ್ಠರು ದೇವರ ನಾಮಗಳನ್ನು ರಚಿಸಿದರು. ಪುರಂದರದಾಸರು ಕರ್ನಾಟಕ ಸಂಗೀತ ಪಿತಾಮಹ ಎಂದೇ ಹೆಸರಾದರು. ಶ್ರೀಕೃಷ್ಣದೇವರಾಯನು ವಿಜಯನಗರವನ್ನು 1509ರಿಂದ 1529ರವರೆಗೆ ಆಳಿದ. ವಿಜಯನಗರದ ಅರಸರಲ್ಲೆಲ್ಲ ಹೆಸರು ಪಡೆದ ಇವನ ಆಸ್ಥಾನದಲ್ಲಿ ವೈಣಿಕರೆಂದು ಗೌರವಿಸಲ್ಪಟ್ಟ ಕೃಷ್ಣ ಭಟ್ಟರೆಂಬುವರು ಇದ್ದರು. ಇವರು ಗೌತಮ ವಂಶೋದ್ಭವರು. ಬ್ರಾಹ್ಮಣರು ಸಂಪಾದಿಸಬೇಕಾದ ಎಲ್ಲಾ ವಿದ್ಯೆಗಳನ್ನು ಅಭ್ಯಾಸಿಸುವುದರಲ್ಲದೆ ವೀಣಾವಾದನ ಹಾಗೂ ಗಾನವಿದ್ಯೆಯಲ್ಲಿ ಪರಿಶ್ರಮ ಹೊಂದಿದ್ದರು. ಸಂಸ್ಕೃತದಲ್ಲಿ ಕೃಷ್ಣ ಭಟ್ಟರಿಗೆ ಅಸಾಧಾರಣ ಪಾಂಡಿತ್ಯವಿತ್ತು. ಇವರ ಮನೆತನ ತಮಿಳುನಾಡಿನ ಕುಂಭಕೋಣಂನ ಬೀಗಮುದ್ರೆ ಮನೆತನ ಎಂದು ಹೆಸರಾಗಿತ್ತು. ಈ ಮನೆತನದಲ್ಲಿ ಬಂದ ಗೌತಮ ಗೋತ್ರದ ಕೃಷ್ಣ ಭಟ್ಟರು ವೈಷ್ಣವ ಮಾತಾವಲಂಬಿಯಾಗಿದ್ದರು. ಮನೆ ಮಾತು ಕನ್ನಡವಾಗಿತ್ತು. ಇವರು ವೀಣೆ ಬಾರಿಸುವುದನ್ನು ಕೇಳಿ ತಿಳಿದ ಕೃಷ್ಣದೇವರಾಯ ತನ್ನ ಆಸ್ಥಾನಕ್ಕೆ ಕರೆಸಿಕೊಂಡನಲ್ಲದೆ ತಾನೇ ಅವರಿಂದ ವೀಣೆ ಬಾರಿಸುವುದನ್ನು ಕಲಿತನು. ಕೃಷ್ಣ ಭಟ್ಟರು ವೀಣಾ ಕೃಷ್ಣ ಭಟ್ಟರೆಂದೇ ಹೆಸರಾದರು. ಶ್ರೀಕೃಷ್ಣದೇವರಾಯರು ಅವರಿಗೆ ಬಿರುದಾವಳಿಗಳನ್ನು ನೀಡಿದರು. ರಾಜಾಶ್ರಯ ಸಿಕ್ಕಿದ ಮೇಲೆ ಕೃಷ್ಣ ಭಟ್ಟರು ಸುಖದಿಂದ ಜೀವಿಸತೊಡಗಿದರು. ಸಿರಿವಂತರಾಗಿಯೂ ಇದ್ದರು. ವೇದವಿದರಾಗಿದ್ದ ಇವರು ಮಹಾಧರ್ಮಿಷ್ಠರಾಗಿ ಬಾಳ್ವೆ ನಡೆಸಿದರು. ಕೃಷ್ಣ ಭಟ್ಟರ ಮಗ ಕನಕಾಚಲ ಭಟ ಈತನು ತಂದೆಯಂತೆ ವೇದಾಂತಗಳನ್ನು ಅಭ್ಯಾಸ ಮಾಡಿದನಲ್ಲದೆ ವೀಣಾವಾದನದಲ್ಲಿಯೂ ಪರಿಶ್ರಮ ಪಡೆದನು. ಈತನ ವೀಣಾವಾದನಕ್ಕೆ ವಿಜಯನಗರದ ಆಸ್ಥಾನವೇ ತಲೆದೂಗಿತ್ತು. ತಂದೆಯ ನಂತರ ಆಸ್ಥಾನ ವಿದ್ವಾಂಸನ ಸ್ಥಾನ ಕನಕಾಚಲ ಭಟನಿಗೆ ಲಭ್ಯವಾಯಿತು. ಬಹುಕಾಲ ಇವನಿಗೆ ಮಕ್ಕಳಾಗಿರಲಿಲ್ಲ. ಇಳಿ ವಯಸ್ಸಿನಲ್ಲಿ ಜನಿಸಿದ ಮಗನಿಗೆ ತಿಮ್ಮ ಎಂದು ಹೆಸರಿಟ್ಟನು. ತಿರುಪತಿ ತಿಮ್ಮ ಎಂದೇ ಕರೆಯುತ್ತಿದ್ದನು. ಕಾಲಕ್ರಮದಲ್ಲಿ ತಿಮ್ಮನು ತಿಮ್ಮಣ್ಣ ಭಟ್ಟನೆಂದು ಹೆಸರಾದನು. ಈತನೂ ಸಹ ಸಂಸ್ಕೃತ ವಿದ್ಯಾಭ್ಯಾಸದ ಜೊತೆಗೆ ವೀಣೆ ನುಡಿಸುವುದನ್ನು ಕಲಿತನು. ಗಾನವಿದ್ಯೆಯಲ್ಲಿ ಹಾಗೂ ವೀಣೆ ನುಡಿಸುವುದರಲ್ಲಿ ಪ್ರವೀಣನಾದ ತಿಮ್ಮ ಭಟ್ಟನು ವಿಜಯನಗರದಲ್ಲಿಯೇ ವಾಸಿಸುತ್ತಿದ್ದನು. ಇವನಿಗೆ ಗೋಪಿಕಾಂಬ ಎಂಬುವಳೊಂದಿಗೆ ವಿವಾಹವೂ ಆಯಿತು. ಆದರೆ ಮಕ್ಕಳಿರದ ಕೊರಗು ಆ ದಂಪತಿಗಳನ್ನು ಕಾಡುತ್ತಿತ್ತು. ಜೀವನಕ್ಕೆ ಮಾತ್ರ ಯಾವ ಕೊರತೆಯೂ ಉಂಟಾಗಿರಲಿಲ್ಲ. ಕ್ರಿಸ್ತಶಕ 565ರ ಕರ್ನಾಟಕದ ಇತಿಹಾಸದಲ್ಲೇ ಒಂದು ದುರಂತದ ವರ್ಷ. ವಿದೇಶಗಳಿಂದಲೂ ಪ್ರವಾಸಿಗರನ್ನಾಕರ್ಷಿಸಿದ ಪ್ರಖ್ಯಾತ ವಿಜಯನಗರ ಸಾಮ್ರಾಜ್ಯ ಪತನಗೊಂಡು ಹಿಂದೂ ಸಂಸ್ಕೃತಿಗೆ ಚ್ಯುತಿ ಬರುವಂತಾಯಿತು. ವಿಜಯನಗರದ ಖ್ಯಾತಿವೆತ್ತ ಅರಸು ಕೃಷ್ಣದೇವರಾಯನ ನಂತರ ಅವನ ಮಲತಮ್ಮ ಅಚ್ಯುತರಾಮ ಪಟ್ಟಕ್ಕೆ ಬಂದನು. ಕ್ರಿಸ್ತಶಕ 529ರಲ್ಲಿ ರಾಜನಾದ ಅಚ್ಯುತರಾಯನನ್ನು ಮೊದಲಿನಿಂದಲೂ ಕೃಷ್ಣದೇವರಾಯನ ಅಳಿಯನಾದ ಅರವೀಡು ಮನೆತನದ ರಾಮರಾಯನು ವಿರೋಧಿಸುತ್ತಿದ್ದನು. ಅದೇ ಕಾಲದಲ್ಲಿ ದಕ್ಕನ್ನಿನಲ್ಲಿ ಬಹುಮನಿ ಸಾಮ್ರಾಜ್ಯದ ಸ್ಥಾಪನೆಯಾಗಿ ಅದರ ಉತ್ತರಾಧಿಕಾರಿ
ಸುಲ್ತಾನ್ ರಾಜಗಳಾದ ಬಿಜಾಪುರ್, ಗೋಲ್ಕೊಂಡ, ಬೀದರ್ ಮತ್ತು ಅಹಮದಾಬಾದ್ ನಗರಗಳೊಂದಿಗೆ ಪದೇ ಪದೇ ನಡೆಯುತ್ತಿದ್ದ ಯುದ್ಧಗಳು ರಾಜಕೀಯ ಇತಿಹಾಸದ ಒಂದು ಪ್ರಮುಖ ಅಂಶವಾಗಿತ್ತು. ವಿಜಯನಗರದ ಸಾಮ್ರಾಜ್ಯದಲ್ಲಿಯೇ ರಾಮರಾಯನಿಗೆ ವಿರೋಧಿಗಳಿರುವುದನ್ನು ಗ್ರಹಿಸಿದ ಬಿಜಾಪುರದ ಇಸ್ಮಾಯಿಲ್ ಆದಿಲ್ ಶಾನು ಸ್ವತಂತ್ರನಾಗಲು ಯತ್ನಿಸಿದ. ಅಚ್ಯುತರಾಮನು ತನ್ನ ಶೌರ್ಯ ಸಾಹಸಗಳಿಂದ ಬಿಜಾಪುರದ ಆದಿಲ್ ಶಾನನ್ನು ನಿಗ್ರಹಿಸಿದನಾದರೂ ಅವನು ನಡೆಸಿದ ಭೋಗ ಜೀವನದಿಂದ ಪ್ರಜೆಗಳು ಬೇಸತ್ತರು. ಕ್ರಿಸ್ತಶಕ 1542ರಲ್ಲಿ ಅಚ್ಯುತರಾಮ ತೀರಿಕೊಂಡ. ಯಾರಿಗೆ ಪಟ್ಟವಾಗಬೇಕೆಂಬುದರ ಬಗ್ಗೆ ಒಂದು ಹೋರಾಟವೇ ನಡೆಯಿತು. ಅಳಿಯ ರಾಮರಾಯನು ಆದಿಲ್ ಶಾನ ನೆರವು ಪಡೆದು ಕೃಷ್ಣದೇವರಾಯನ ಕೊನೆಯ ತಮ್ಮನ ಮಗ ಸದಾಶಿವನನ್ನು ಪಟ್ಟಕ್ಕೆ ತಂದು ಅವನ ಹೆಸರಲ್ಲಿ ತಾನೇ ರಾಜ್ಯಾಡಳಿತ ವಹಿಸಿಕೊಂಡ. ಸರ್ವಾಧಿಕಾರಿಯಾಗಿ ಮೆರೆದ. ರಾಮರಾಯ ತನ್ನನ್ನು ಈ ಬಗ್ಗೆ ಪ್ರಶ್ನಿಸಿದ ಸದಾಶಿವನನ್ನು ಗೃಹಬಂಧನದಲ್ಲಿ ಇರಿಸಿ ತಾನೇ ಸಂಪೂರ್ಣ ಅಧಿಕಾರ ವಹಿಸಿದನಲ್ಲದೆ ಸೈನ್ಯದಲ್ಲಿ ಮತ್ತಿತರ ಅಧಿಕಾರ ಸ್ಥಾನಗಳಲ್ಲಿ ಮುಸಲ್ಮಾನರನ್ನು ನೇಮಿಸಿದ. ವ್ಯಾಪಾರ ಸಂಬಂಧದಲ್ಲಿ ಮಿತ್ರರಾಗಿದ್ದ ಪೋರ್ಚುಗೀಸರೊಡನೆ ವೈರ ಕಟ್ಟಿಕೊಂಡು ಆದಿಲ್ ಶಾಹಿ, ಬರೀದ್ ಶಾಹಿ, ಇಮದ್ ಶಾಹಿ, ನಿಜಾಂ ಶಾಹಿ ಮತ್ತು ಕುತುಬ್ ಶಾಹಿ ಎಂದು ಬಹಮನಿ ರಾಜ್ಯವು 5 ರಾಜ್ಯಗಳಾಗಿ ಹಂಚಿ ಹೋಗಿದ್ದಿತ್ತು. ಇದು ಸುಲ್ತಾನರ ರಾಜ್ಯಗಳಾಗಿ ಒಡೆದು ಹೋಗಿದ್ದ ಬಹುಮನಿ ಸಾಮ್ರಾಜ್ಯದ ಸುಲ್ತಾನರ ಅಂತಃಕಲಹಗಳಲ್ಲಿ ತಲೆ ಹಾಕಿದನಲ್ಲದೆ ಅವರ ಪೈಕಿ ಒಬ್ಬೊಬ್ಬರ ಪರವಾಗಿ ಸಂಧಾನ ಹಾಗೂ ಯುದ್ಧ ನಡೆಸಿದ. ವಿನಾಶಕಾಲೆ ವಿಪರೀತ ಬುದ್ಧಿ ಎಂಬಂತಾಗಿತ್ತು. ಬಹುಮನಿಯ ಎಲ್ಲ ಶಾಹಿ ಸುಲ್ತಾನರು ಒಂದಾಗಿ ವಿಜಯನಗರದ ಮೇಲೆ ಕ್ರಿಸ್ತಶಕ 500 ಕ್ರಿಸ್ತಶಕ 1564ರಲ್ಲಿ ಸಮರ ಸಾರಿದಾಗ ಅಳಿಯ ರಾಮರಾಯ ಅವರನ್ನು ಎದುರಿಸಲಾರದೆ ಹೋದ. ಅವನ ಕುಟಿಲ ರಾಜನೀತಿ ವಿಜಯನಗರವನ್ನು ಧ್ವಂಸ ಮಾಡತೊಡಗಿತು. 1565ರ ಜನವರಿ 23ರಂದು ವಿಜಯನಗರದ ಸೈನ್ಯವು ರಕ್ಕಸತಂಗಡಿ ಎಂಬಲ್ಲಿ ನಡೆದ ಘೋರ ಕದನದಲ್ಲಿ ಸೋಲನ್ನೊಪ್ಪಿಕೊಂಡಿತು. ಕ್ರಮೇಣ ವಿಜಯನಗರದ ಸಾಮ್ರಾಜ್ಯವು ಅವನತಿ ಕಂಡಿತು. ಅದರ ಹಿರಿಮೆ ಕ್ಷೀಣಿಸಿತು. ರಾಜಧಾನಿ ಹಂಪಿ ಹಾಳು ಕೊಂಪೆಯಾಯಿತು. ಯಾವ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನಗಳನ್ನೇ ರಾಶಿ ರಾಶಿಯಾಗಿಟ್ಟು ಮಾರಾಟ ಮಾಡುತ್ತಿದ್ದರೋ ಅಲ್ಲಿ ಹಾಳು ಸುರಿಯತೊಡಗಿತು. ವಿಜಯನಗರದ ಅರಸರು ರಾಜಧಾನಿಯನ್ನು ಪೆನುಕೊಂಡ ಎಂಬಲ್ಲಿಗೆ ವರ್ಗಾಯಿಸಿದರು. ಇಂದಿನ ಆಂಧ್ರಪ್ರದೇಶದ ಅನಂತಪುರ ಜಿಲ್ಲೆಯ ಊರು. ಕವಿಗಳಿಗೆ ಕಲಾವಿದರಿಗೆ ರಾಜಾಶ್ರಯ ತಪ್ಪಿಹೋಯಿತು. ಇಂಥ ಸಂದಿಗ್ಧ ಪರಿಸ್ಥಿತಿ ಮುಟ್ಟುವ ಮೊದಲೇ ತಿಮ್ಮಣ್ಣ ಭಟರು ಗೋಪಿಕಾಂಬಳೊಡನೆ ವೆಂಕಟಾಚಲ ಕುರಿತು ಪ್ರಯಾಣ ಬೆಳೆಸಿದನು. ಆಸ್ಥಾನ ವಿದ್ವಾಂಸನಾಗಿ ಅನುಭವಿಸುತ್ತಿದ್ದ ಸುಖಭೋಗಗಳು ಇಲ್ಲವಾದವು. ವೆಂಕಟಾಚಲ ಸೇರಿದ ದಂಪತಿಗಳು ಭಕ್ತಿಯಿಂದ ತಿರುಮಲ ಶ್ರೀನಿವಾಸನನ್ನು ಆರಾಧಿಸಿದರು. ದಂಪತಿಗಳಿಗೆ ಶ್ರೀನಿವಾಸನ ಅನುಗ್ರಹವಾಗಿ ಭಗವಾನ್ ನಿಯಾಮಕದಂತೆ ತಮಿಳುನಾಡಿನ ಕುಂಭಕೋಣ ಪಟ್ಟಣದ ಸಮೀಪದ ತುಂಡಿರಾಮಂಡದಲ್ಲಿನ ಬ್ರಾಹ್ಮಣರ ಕೇರಿ ಅಗ್ರಹಾರದಲ್ಲಿ ಬಂದು ಇರತೊಡಗಿದರು. ಅಗ್ರಹಾರದಲ್ಲಿ ವಾಸ್ತವ್ಯ ಹೂಡಿದ ಸ್ವಲ್ಪ ದಿನಗಳಲ್ಲೇ ಗೋಪಿಕಾಂಬ ಗರ್ಭಿಣಿಯಾಗಿ ಕಾಲಕ್ರಮದಲ್ಲಿ ಒಂದು ಹೆಣ್ಣು ಮಗುವಿಗೆ ಜನ್ಮವಿತ್ತಳು. ದಂಪತಿಗಳು ಮಹಾಭಾಗ್ಯವೆಂದು ಭಾವಿಸಿ ಆ ಹೆಣ್ಣು ಕೂಸಿಗೆ ವೆಂಕಟಾಂಬ ಎಂದು ನಾಮಕರಣ ಮಾಡಿದರು. ಮಕ್ಕಳಿಲ್ಲದ ಕೊರಗು ನೀಗಿತಾದರೂ ಗಂಡು ಮಗುವಿನ ಹಂಬಲ ಇಲ್ಲದಿರಲಿಲ್ಲ. ಗೋಪಮ್ಮ ಒಂದು ಗಂಡು ಮಗುವಿಗೂ ಕಾಲಕ್ರಮೇಣದಲ್ಲಿ ಜನ್ಮವಿತ್ತಳು. ತಿಮ್ಮಣ್ಣ ಭಟ ಹಿಗ್ಗಿ ಹೋದನು. ಮಗನಿಗೆ ಗುರುರಾಜ ಎಂದು ಹೆಸರಿಟ್ಟನು. ಇಬ್ಬರನ್ನು ತಿಮ್ಮಣ್ಣ ಭಟ ಅತ್ಯಂತ ವಾತ್ಸಲ್ಯದಿಂದ ಸಾಕಿದನು. ಸಂಸ್ಕೃತ ಭಾಷೆಯಲ್ಲಿ 2 ಮಕ್ಕಳು ಪ್ರಾವೀಣ್ಯತೆ ಪಡೆದರು. ತಿಮ್ಮಣ್ಣ ಭಟನಿಗೆ 2 ಮಕ್ಕಳು ಸಾಲದಾಗಿ ಇನ್ನೊಂದು ಮಗು ಬೇಕೆನಿಸಿತು. ಆ ಮಗು ಸಾಧಾರಣವಾಗಿರದೆ ಕುಟುಂಬವನ್ನು ಅತ್ಯಂತ ಸಂತೋಷಗೊಳಿಸಬೇಕೆಂದು ಆಶಿಸಿದನು. ವೈಷ್ಣವ ಭಕ್ತನಾಗಿ ಮಹಾಪಂಡಿತನಾಗಿ ಜಗತ್ತಿಗೆ ದಾರಿ ತೋರಿಸುವ ಮಹಾಮಹಿಮನಾಗುವುದಾದರೆ ಅದು ನನ್ನ ಭಾಗ್ಯವೆಂದು ತಿಮ್ಮಣ್ಣ ಭಟನು ಭಾವಿಸಿದನು. ಆತನ ಸಂಕಲ್ಪವೋ ಭಗವಂತನ ಯೋಜನೆಯೋ ಗೋಪಿಕಾಂಬ ಜಗದ್ಗುರುವಾಗಬಲ್ಲ ಮಗನನ್ನು ಧರೆಗೆ ನೀಡಲು ಗರ್ಭಿಣಿಯಾದಳು. ತಿಮ್ಮಣ್ಣ ಭಟ ತಾನು ವಿಜಯನಗರದಲ್ಲಿದ್ದಾಗ ಸಂಪಾದಿಸಿದ ಸಿರಿಯಿಂದ ಕುಟುಂಬವನ್ನು ನಿರ್ವಹಿಸುತ್ತಿದ್ದನು. ಗೋಪಿಕಾಂಬ ಮತ್ತೆ ಗರ್ಭಿಣಿಯಾಗುವ ಮುನ್ನ ಮತ್ತೊಮ್ಮೆ ವೆಂಕಟಾಚಲಕ್ಕೆ ಹೆಂಡತಿಯೊಡನೆ ಹೋಗಿ ಶ್ರೀನಿವಾಸನ ಸೇವೆ ಮಾಡಿ ಬಂದಿದ್ದನು. ಗುರುರಾಜನ ವಿದ್ಯಾಭ್ಯಾಸವೂ ಸಾಗಿತು. ಆತನು ಮಧ್ವ ಸಿದ್ಧಾಂತದ ಸಮಸ್ತ ಜ್ಞಾನವನ್ನು ಸಂಪಾದಿಸಿದನು.
ಕ್ರಿಸ್ತಶಕ 1595ರಲ್ಲಿಯೇ ಶ್ರೀ ವಿಜಯೇಂದ್ರ ತೀರ್ಥರ ನಂತರದಲ್ಲಿ ಶ್ರೀ ಸುಧೀಂದ್ರ ತೀರ್ಥರೆಂಬುವರು ಕುಂಭಕೋಣದ ಮಠಾಧಿಪತಿಗಳಾಗಿ ಅಧಿಕಾರ ವಹಿಸಿಕೊಂಡಿದ್ದರು. ತಂಜಾವೂರಿನ ಅಧಿಕಾರದಲ್ಲಿದ್ದ ನಾಯಕ ವಂಶದ ಶಿವಪ್ಪ ನಾಯಕನು ಸ್ವಾಮಿಗಳಿಗೆ ಆಶ್ರಯ ನೀಡಿದನಲ್ಲದೆ ಅವರ ಸಮಕಾಲೀನ ಪಂಡಿತರು ಕಲಾವಿದರಿಗೂ ಆಸರೆ ನೀಡುವ ಕೃಪೆ ಮಾಡಿದನು. ಮಹಾಮೇಧಾವಿಗಳಾಗಿದ್ದ ಸುಧೀಂದ್ರ ತೀರ್ಥರು ಕಲಾವಿದರು ವಿದ್ವಾಂಸರು ಆಗಿದ್ದ ತಿಮ್ಮಣ್ಣ ಭಟ್ಟರನ್ನು ತಮ್ಮ ಮಠಕ್ಕೆ ಕರೆಸಿಕೊಳ್ಳುವ ಆಲೋಚನೆ ಮಾಡಿದರು. ತಿಮ್ಮಣ್ಣ ಭಟ್ಟರ ಧರ್ಮ ಪತ್ನಿ ಗೋಪಿಕಾಂಬಳು ಕ್ರಿಸ್ತಶಕ 1595ರ ಫಾಲ್ಗುಣ ಶುಕ್ಲ ಸಪ್ತಮಿ ಗುರುವಾರ ಮೃಗಶಿರ ನಕ್ಷತ್ರದಲ್ಲಿ ಭೂಲೋಕದ ಜನತೆಯ ಇಷ್ಟಾರ್ಥಗಳು ಪೂರ್ಣವಾಗಲೆಂಬಂತೆ ಗಂಡು ಮಗುವಿಗೆ ಜನ್ಮವಿತ್ತಳು. ಹೂವು ಅರಳುತ್ತಿದ್ದಂತೆ ಪರಿಮಳ ಚೆಲ್ಲಿತು ಎಂಬ ಮಾತಿನಂತೆ ಭಗವಂತನ ವರಪ್ರಸಾದವಾಗಿ ಮಗುವು ಜನಿಸಿತು. ತಿಮ್ಮಣ್ಣ ಭಟ್ಟ ದಂಪತಿಗಳ ಸಂತೋಷಕ್ಕೆ ಪಾರವೇ ಇರದಂತಾಯಿತು. ತಿರುಪತಿಯ ದೇವರ ಅನುಗ್ರಹದಿಂದಲೇ ಹುಟ್ಟಿದ ಮಗುವೆಂದು ಭಟ್ಟ ದಂಪತಿಗಳು ಮಗುವಿಗೆ ವೆಂಕಟನಾಥ ಎಂದು ಹೆಸರಿಟ್ಟರು. ವೆಂಕಟನಾಥನು ಹುಟ್ಟಿದ ಬಳಿಕ ತಿಮ್ಮಣ್ಣ ಭಟ್ಟನ ಜೀವನ ಸುಧಾರಿಸಿತು. ವೆಂಕಟಾಂಬಳಿಗೆ ಮದುವೆಯಾಯಿತು. ಆಕೆಯ ಪತಿ ಲಕ್ಷ್ಮೀ ನರಸಿಂಹಾಚಾರ್ಯರು ಪಂಡಿತರಾಗಿದ್ದರು. ಉಡಲು ಉಣ್ಣಲು ಯಾವ ಕೊರತೆಯೂ ಇರಲಿಲ್ಲ. ತಿಮ್ಮಣ್ಣ ಭಟ್ಟ ಸಂತೋಷದಲ್ಲಿ ಇರತೊಡಗಿದನು. ವೆಂಕಟನಾಥನು ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆಯತೊಡಗಿದನು. ಅವನು ದೊಡ್ಡವನಾಗುತ್ತಿದ್ದಂತೆ ಮುಂದೆ ಮಹಾಜ್ಞಾನಿಯಾಗುವ ಲಕ್ಷಣಗಳು ಅವನಲ್ಲಿ ಕಾಣಿಸತೊಡಗಿದವು. ತಂದೆಯ ಇಚ್ಛೆಯೋ ಅದೇ ಆಗಿತ್ತು. ಹೀಗಿರಲಾಗಿ ಶ್ರೀ ಸುಧೀಂದ್ರ ತೀರ್ಥರು ತಿಮ್ಮಣ್ಣ ಭಟ್ಟನನ್ನು ಮಠಕ್ಕೆ ಬರಬೇಕೆಂದು ಕರೆ ಕಳುಹಿಸಿದರು. ಸ್ವಾಮಿಗಳ ಆಜ್ಞೆ. ತಿಮ್ಮಣ್ಣ ಭಟ್ಟ ಕುಟುಂಬ ಸಮೇತ ಕುಂಭಕೋಣಕ್ಕೆ ಬಂದು ಇರತೊಡಗಿದನು. ಆದರೆ ಮಠದ ಸ್ಥಿತಿ ಅಷ್ಟೇನು ಹೇಳಿಕೊಳ್ಳುವಂತಿರಲಿಲ್ಲ. ಮಠದ ಆಸರೆ ತಿಮ್ಮಣ್ಣ ಭಟ್ಟನಿಗೆ ನೆಮ್ಮದಿ ಎನಿಸಲಿಲ್ಲ. ಸುಧೀಂದ್ರ ತೀರ್ಥರು ತಿಮ್ಮಣ್ಣ ಭಟ್ಟನನ್ನು ಮಠಕ್ಕೆ ಕರೆಸಿಕೊಂಡಾಗ ಅವನೊಂದಿಗೆ ಬಂದಿದ್ದ ಚಿಕ್ಕ ಹುಡುಗ ವೆಂಕಟನಾಥನನ್ನು ನೋಡಿದರು. ಮಹಾ ತಪಸ್ವಿಗಳಾಗಿದ್ದ ಅವರಿಗೆ ಆ ಹುಡುಗ ಸಾಮಾನ್ಯನಂತೆ ತೋರುವುದಿಲ್ಲ. ಅವನಿಗೆ ಉಜ್ವಲ ಭವಿಷ್ಯವಿದೆ ಎಂಬುದು ಹೊಳೆಯಿತು. ತಟ್ಟನೆ ಕೇಳಿದರು, ತಿಮ್ಮಣ್ಣ ಭಟ್ಟರೇ, ಈ ಮಗುವನ್ನು ನನಗೆ ಕೊಡುವಿರಾ? ತಿಮ್ಮಣ್ಣ ಭಟ್ಟನು ಏನು ಮಾತನಾಡಲಾರದವನು. ಮುದ್ದಿನ ಮಗನನ್ನು ಕೊಡುವುದೇ? ಸುಧೀಂದ್ರರು ಮುಂದುವರಿದು, ಭಟ್ಟರೇ, ಚಿಂತಿಸಬೇಡಿ. ನಿಮ್ಮ ಹುಡುಗನಿಗೆ ಬೇಗ ಉಪನಯನ ಮಾಡಿರಿ. ಸಂಸಾರ ದ್ವಿಜ ಉಚ್ಚತೆ ಎಂದಿದ್ದಾರೆ. ಉಪನಯನ ಸಂಸ್ಕಾರ ಮುಖ್ಯ. ನಾವೇ ಅವನಿಗೆ ಶಾಸ್ತ್ರಾಭ್ಯಾಸ ಮಾಡಿಸುತ್ತೇವೆ ಎಂದು ಹೇಳಿದರು. ತಿಮ್ಮಣ್ಣ ಭಟ್ಟರ ದುಃಖ ತಡೆಯದಾಯಿತು. ಆ ವೇಳೆಗಾಗಲೇ ಅವನು ಬಡತನದ ಒಂದು ಮುಖದ ಪರಿಚಯ ಮಾಡಿಕೊಂಡಿದ್ದನು. ಯಾವ ಕಾರಣಕ್ಕಾಗಿ ತನ್ನ ಪ್ರೀತಿಯ ಮಗನನ್ನು ಸ್ವಾಮಿಗಳು ಕೇಳಿದರೋ ಎಂಬ ಚಿಂತೆ ಅವನನ್ನಾವರಿಸಿತು. ಕ್ಷಣಕಾಲ ಮೌನವಾಗಿಯೇ ಇದ್ದನು. ಸುಧೀಂದ್ರರು ತಿಮ್ಮಣ್ಣ ಭಟ್ಟರಿಗೆ ಫಲಮಂತ್ರಾಕ್ಷತೆಗಳನ್ನು ನೀಡಿ, ನೀವು ಸತ್ಪುರುಷನನ್ನು ಪಡೆದಿರುವಿರಿ. ಆತನ ಭಾರವನ್ನು ಶ್ರೀರಾಮಚಂದ್ರನೇ ವಹಿಸಿರುವನು ಎಂದು ಧೈರ್ಯ ಹೇಳಿ ಧನ ವಸ್ತ್ರಾದಿಗಳನ್ನು ಇತ್ತು ಕಳಿಸಿದರು. ತಿಮ್ಮಣ್ಣ ಭಟ್ಟರು ವೆಂಕಟನಾಥನೊಡನೆ ಮನೆಗೆ ಹಿಂದಿರುಗಿದನು. ಗುರುರಾಜ ವೆಂಕಟನಾಥ ಇಬ್ಬರು ಒಳ್ಳೆಯ ಶಿಕ್ಷಣ ಪಡೆದು ಜ್ಞಾನವಂತರಾಗಬೇಕೆಂಬುದು ಆತನ ಬಯಕೆ. ವೆಂಕಟನಾಥನಿಗೆ ಒಳ್ಳೆಯ ಮುಹೂರ್ತದಲ್ಲಿ ಭಟ ಅಕ್ಷರಾಭ್ಯಾಸ ಮಾಡಿಸಿದನು. ಮರಳಿನ ಮೇಲೆ ಓಂ ಎಂಬ ಅಕ್ಷರ ಬರೆಸುವಾಗಲೇ ವೆಂಕಟನಾಥನು ಪರಮಾತ್ಮನು ಹೇಗೆ ಈ ಚಿಕ್ಕ ಓಂ ಅಕ್ಷರದಲ್ಲಿ ಅಡಗಿರುತ್ತಾನೆ ಎಂಬ ಪ್ರಶ್ನೆ ಹಾಕಿ ತಂದೆಯನ್ನು ಚಕಿತಗೊಳಿಸಿದನು. ತನ್ನ ಮಗನಲ್ಲಿ ದೈವತ್ವ ಇದೆ ಎಂಬುದರ ಅರಿವು ತಿಮ್ಮಣ್ಣ ಭಟ್ಟನಿಗಾಗದಿರಲಿಲ್ಲ. ಮಗ ಬೆಳವಣಿಗೆಯ ಒಂದೊಂದು ಹಂತದಲ್ಲಿಯೂ ಚಿಕಿತ್ಸಕ ಬುದ್ಧಿಯನ್ನು ಪ್ರದರ್ಶಿಸುತ್ತಿದ್ದನು. ವೆಂಕಟನಾಥನು ತಾಯಿಯ ಗರ್ಭದಲ್ಲಿರುವಾಗ ಆತನ ತಾಯಿ ಗೋಪಿಕಾಂಬ ಭಗವಂತನ ಕರುಣೆಯ ಕಥೆಗಳನ್ನು ಕೇಳುವ ಆಶಯ ವ್ಯಕ್ತಪಡಿಸಿದ್ದನ್ನು ಸನ್ಯಾಸಿಗಳು ಉಡುವ ವಸ್ತ್ರಗಳ ಬಣ್ಣವನ್ನು ಅಪೇಕ್ಷಿಸಿದಳು. ವೆಂಕಟನಾಥನು ತಾಯಿಯ ಗರ್ಭದಲ್ಲಿದ್ದಾಗಲೇ ಶ್ರೀಹರಿಯ ಮಹಿಮೆಯನ್ನು ಕೈಯಾದು ಗರ್ಭದಲ್ಲಿದ್ದ ಪ್ರಹ್ಲಾದನು ತಿಳಿದಿದ್ದನು. ಮುಂದೆ ವೆಂಕಟನಾಥನು ಸನ್ಯಾಸಾಶ್ರಮ ಸ್ವೀಕರಿಸಿ ಜಗತ್ತಿಗೆ ಗುರುವಾಗುತ್ತಾನೆಂದು ತಾಯಿಯನ್ನು ಬಲ್ಲವಳಾಗಿದ್ದಳು. ಪ್ರಹ್ಲಾದನೇ ರಾಘವೇಂದ್ರರಾಗಿ ಅವತರಿಸಿದನೆಂದು ತಿಮ್ಮಣ್ಣ ಭಟ್ಟ ತಿಳಿದಿದ್ದಾನೆ. ಆದರೂ ತನ್ನ ಮಗ ದೈವಾಂಶ ಸಂಭೂತನೆಂದು ಹಿಗ್ಗಿದನು. ಮಗನನ್ನು ಎಷ್ಟೇ ಮುದ್ದಾಡಿದರೂ ಆತನಿಗೆ ಸಾಲದು. ಆದರೆ ಆ ಭಾಗ್ಯವನ್ನು ಹೆಚ್ಚು ದಿನ ಕಾಣಲು ಅವನು ಕೇಳಿಕೊಂಡು ಬಂದಿರಲಿಲ್ಲ. ವ್ಯಾಧಿಗ್ರಸ್ತನಾಗಿ ಹಾಸಿಗೆ ಹಿಡಿದನು. ದಿನದಿನಕ್ಕೆ ವ್ಯಾಧಿ ಉಲ್ಬಣಿಸಿತೆ ಹೊರತು ಗುಣವಾಗುವ ಲಕ್ಷಣಗಳು ಕಂಡುಬರಲಿಲ್ಲ. ತಾನು ತೀರಿಕೊಂಡರೆ ಮಗನಿಗ್ಯಾರು ಗತಿ ಎಂಬ ಚಿಂತೆಯೊಂದು ಕಡೆ, ವೃದ್ಧಾಪದ ಬಾಧೆಯೊಂದು ಕಡೆ. ಗುರುರಾಜನು ದೊಡ್ಡವನಾಗಿ ಕುಟುಂಬಸ್ಥನಾಗಿದ್ದರೂ ಸಂಸಾರದ ಹೊರೆ
ಅವನ ಮೇಲೆ ಬೀಳುವುದಲ್ಲ ಎಂಬ ಕೊರಗು ತಿಮ್ಮಣ್ಣ ಭಟನನ್ನು ಬಾಧಿಸಿತು. ವ್ಯಾಧಿ ತೀವ್ರವಾಗಿ ತಿಮ್ಮಣ್ಣ ಭಟ ಭಗವಂತನ ಪಾದಗಳನ್ನು ನೆನೆಯುತ್ತಾ ಕಣ್ಮುಚ್ಚಿದನು. ಆತ ತೀರಿಕೊಂಡಾಗ ಇಡೀ ಕುಟುಂಬ ಬಡತನದ ಬೇಗೆಯಲ್ಲಿ ನರಳುತ್ತಿತ್ತು. ಹಗಲು ಸತ್ತರೆ ಪಿಂಡಕ್ಕಿಲ್ಲ, ರಾತ್ರಿ ಸತ್ತರೆ ದೀಪಕ್ಕಿಲ್ಲ ಎಂಬಂಥ ಪರಿಸ್ಥಿತಿ. ಇಂದು ಉಂಡರೆ ನಾಳೆಗಿಲ್ಲ ಎಂಬಂತಾಗಿತ್ತು. ತಂದೆಯನ್ನು ಕಳೆದುಕೊಂಡ ವೆಂಕಟನಾಥನು ಅಣ್ಣನ ಆಶ್ರಯದಲ್ಲಿ ಬೆಳೆಯಬೇಕಾಯಿತು. ಗುರುರಾಜನ ಹೆಂಡತಿ ಕಮಲಾದೇವಿ ಮೈದುನನ ಮೇಲೆ ಅಕ್ಕರೆ ತೋರಿದಳು. ಕಷ್ಟದಲ್ಲೇ ಸಂಸಾರ ಸಾಗಿಸಬೇಕಾಗಿದ್ದರೂ ಗುರುರಾಜನ ತಮ್ಮ ವೆಂಕಟನಾಥನು ತಂದೆಯ ಅಪೇಕ್ಷೆಯಂತೆ ಪಂಡಿತನಾಗಬೇಕೆಂದು, ಅದಕ್ಕಾಗಿ ತಾನು ಯಾವ ತ್ಯಾಗವನ್ನಾದರೂ ಸರಿಯೇ ಮಾಡಬೇಕೆಂದು ನಿಶ್ಚಯಿಸಿದನು. ವೆಂಕಟನಾಥನಿಗೆ 8ನೆಯ ವಯಸ್ಸು ಬಂದಾಗ ಅಕ್ಕ ಭಾವಂದಿರನ್ನು ಬರಮಾಡಿಕೊಂಡು 1602ರ ಚೈತ್ರ ಮಾಸದ ಶುಭ ದಿನದಲ್ಲಿ ಉಪನಯನವನ್ನು ಮಾಡಿದನು. ಆಗಿಂದಾಗೆ ಮಠಕ್ಕೆ ಹೋಗಿ ಬರುತ್ತಿದ್ದ ವೆಂಕಟನಾಥನು ಅಮರಕೋಶವನ್ನು ಚೆನ್ನಾಗಿ ಅಭ್ಯಾಸ ಮಾಡಿದನು. ಸಂಸ್ಕೃತ ಭಾಷೆಯಲ್ಲಿ ಒಳ್ಳೆಯ ಪ್ರಭುತ್ವ ಸಾಧಿಸುವ ಸಾಮರ್ಥ್ಯ ಅವನದಾಗಿತ್ತು. ಮಠದಲ್ಲಿ ಶ್ರೀ ಸುಧೀಂದ್ರರು ಪೂಜಿಸುತ್ತಿದ್ದ ಮೂಲರಾಮನ ವೆಂಕಟನಾಥ ಆಕರ್ಷಿತನಾದನು. ತಾನು ಅವರಂತೆ ದಿನವೂ ಮೂಲರಾಮನನ್ನು ಪೂಜಿಸಬೇಕೆಂದು ಆಶಿಸಿದನು. ಬಾಲಕ ವೆಂಕಟನಾಥ ಓದಿನಲ್ಲಿ ಅತೀವ ಶ್ರದ್ಧೆಯನ್ನು ತೋರುತ್ತಿದ್ದನು. ಅಣ್ಣ ಗುರುರಾಜಾಚಾರ್ಯರು ತಮ್ಮನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆಂದು ಅವನನ್ನು ಮಧುರೆಯಲ್ಲಿದ್ದ ಬಾಬಾ ಲಕ್ಷ್ಮೀ ನರಸಿಂಹಾಚಾರ್ಯರ ಮನೆಗೆ ಕರೆದುಕೊಂಡು ಹೋದರು. ಲಕ್ಷ್ಮೀ ನರಸಿಂಹಾಚಾರ್ಯರು ಷಡರ್ಚನಾಚಾರ್ಯರೆಂದೆನಿಸಿದರು. ಅವರಿಗೆ ಸಂಸ್ಕೃತ ಭಾಷೆಯ ಮೇಲೆ ಒಳ್ಳೆಯ ಹಿಡಿತವಿತ್ತು. ಕಾವ್ಯ ರಚನೆಯ ಸಾಮರ್ಥ್ಯ ಪಡೆದಿದ್ದರು. ಬಾಲಕ ವೆಂಕಟನಾಥನಿಗೆ ವಿದ್ಯೆ ಕಲಿಸುವುದಕ್ಕೆ ಅವರಿಗೆ ಎಲ್ಲಿಲ್ಲದ ಆನಂದ. ಏಕಸಂಧಿಗ್ರಹಿಯಾದ ವೆಂಕಟನಾಥನ ಮೇಲೆ ಆಚಾರ್ಯರು ವಿಶೇಷ ಒಲವು ತೋರಿದರು. ವೆಂಕಟನಾಥನು ಒಮ್ಮೆ ಗುರುಗಳು ಹೇಳಿದ್ದನ್ನು ಕೇಳಿದರಾಯಿತು. ಅದನ್ನು ಒಂದೂ ತಪ್ಪಿಲ್ಲದಂತೆ ಹೇಳಿಬಿಡುತ್ತಿದ್ದನು. ಹೊಸ ಹೊಸ ವಿಷಯಗಳನ್ನು ಕಲಿಯುವುದರಲ್ಲಿ ಅವನಿಗೆ ಎಲ್ಲಿಲ್ಲದ ಆತುರ. ವಿದ್ಯಾಭ್ಯಾಸ ಮಾಡಲು ಬೇಸರ ತೋರದೆ ಅಲ್ಪ ಕಾಲದಲ್ಲಿ ಕಾವ್ಯ, ನಾಟಕ, ಅಲಂಕಾರ, ತರ್ಕ, ವ್ಯಾಕರಣ, ಮೀಮಾಂಸೆ, ನ್ಯಾಯಸುಧ ಈ ಎಲ್ಲವನ್ನು ಕ್ರಮಬದ್ಧವಾಗಿ ಕಲಿತನು. ವೇದಾಂತ ಶಾಸ್ತ್ರ ಗ್ರಂಥಗಳು ಅವನಿಗೆ ಕರಗತವಾದವು. ಪರಂಪರೆಯಿಂದ ಬಂದ ಸಂಗೀತದ ಕಲೆಯು ಅವನಿಗೆ ಸಿದ್ಧಿಸಿತು. ಅಣ್ಣ ಗುರುರಾಜಾಚಾರ್ಯರ ಆಸೆಯು ಫಲಿಸಿದಂತಾಗಿತ್ತು. ಮಧುರೆಯ ರಾಜಸ್ಥಾನದಲ್ಲಿ ಮಹಾಪಂಡಿತನಾಗಿದ್ದ ಲಕ್ಷ್ಮೀ ನರಸಿಂಹಾಚಾರ್ಯರು ತಮಗೆ ಬಂದ ಅನುಮಾನಗಳನ್ನು ಪರಿಹರಿಸಿಕೊಳ್ಳುವಷ್ಟರ ಮಟ್ಟಿಗೆ ವೆಂಕಟನಾಥನು ಅವರಿಗೆ ನೆರವಾಗುತ್ತಿದ್ದನು. ವೆಂಕಟನಾಥನದು ಪ್ರಕಾಂಡ ಪಾಂಡಿತ್ಯ. ಶಾಸ್ತ್ರ ಗ್ರಂಥಗಳನ್ನು ಅನುವಾದಿಸುವ ಸಾಮರ್ಥ್ಯ ಅವನಿಗೆ ಸಿದ್ಧಿಯಾಯಿತು. ಯಜುರ್ವೇದವನ್ನು ಸಂಪೂರ್ಣ ಅಭ್ಯಾಸ ಮಾಡಿದನು. ಓದುವುದರಲ್ಲಿ ಎಷ್ಟು ಪ್ರವೀಣನಿದ್ದನೋ ವೆಂಕಟನಾಥನು ಆಟಗಳಾಡುವುದರಲ್ಲಿಯೂ ಅಷ್ಟೇ ಲವಲವಿಕೆ ತೋರುತ್ತಿದ್ದನು. ಅವನದು ಒಳ್ಳೆ ಮೈಕಟ್ಟು. 18 ತುಂಬಿದಾಗ ರೂಪದಲ್ಲಿ ಒಳ್ಳೆಯ ಮನ್ಮಥನಂತಿದ್ದನು. ಮುಖದಲ್ಲಿ ತೇಜಸ್ಸು ಎದ್ದು ಕಾಣುತ್ತಿತ್ತು. ವ್ಯಾಯಾಮ ಮಾಡಿದ ಮೈ ಆದುದರಿಂದ ಅವನ ಅಂಗಾಂಗಗಳು ದೃಢಕಾಯವೂ ಸಪ್ರಮಾಣವೂ ಇದ್ದವು. ಗೆಳೆಯರೊಂದಿಗೆ ಓಟ, ಜಿಗಿತ, ಈಜು ಮೊದಲಾದ ಆಟಗಳನ್ನಾಡುತ್ತಿದ್ದನು. ಯೋಗಾಭ್ಯಾಸ, ಪ್ರಾಣಾಯಾಮಗಳು ಶರೀರದ ಆರೋಗ್ಯಕ್ಕೆ ಅಗತ್ಯವೆಂಬುದನ್ನು ಬಲ್ಲನಾಗಿ ಅವುಗಳನ್ನು ತಪ್ಪದೇ ಮಾಡುತ್ತಿದ್ದನು. ತರುಣ ವೆಂಕಟನಾಥನು ಸುಂದರ ಯುವಕನಾಗಿದ್ದನು. ಸ್ವಲ್ಪವೂ ವಿಕಾರಮನ ತಾಳದೆ ನಿರ್ವಿಕಾರ ಚಿತ್ತವಾಗಿ ಸದಾ ದೈವ ಚಿಂತನೆ, ಪಾಂಡಿತ್ಯದ ಬಳಕೆ, ಗುರು ಮಧ್ವರ ಬ್ರಹ್ಮಸೂತ್ರ, ಭಾಷ್ಯದ ಅವಲೋಕನ ಇವುಗಳಲ್ಲಿ ನಿರತನಾಗಿರುತ್ತಿದ್ದನು. ತಾನು ಹೆಚ್ಚು ತಿಳಿದವನೆಂಬ ಗರ್ವ ಎಳ್ಳಷ್ಟೂ ಅವನಲ್ಲಿರಲಿಲ್ಲ. ವೀಣಾವಾದನವನ್ನು ಅಭ್ಯಾಸ ಮಾಡಿ ಚೆನ್ನಾಗಿ ವೀಣೆ ನುಡಿಸುವ ಪಾಂಡಿತ್ಯ ಸಂಪಾದಿಸಿದನು. ಮನೆ ಮಾತಾದ ಕನ್ನಡದಲ್ಲಿ ಸಂಗೀತ ಕೃತಿಗಳನ್ನು ರಚಿಸುವುದರಲ್ಲಿಯೂ ಆಸಕ್ತಿ ತೋರಿದನು. ಕನ್ನಡದಲ್ಲಿ ದೇವರ ನಾಮಗಳನ್ನು ರಚಿಸಿದನು. ಇದೀಗ ವಿದ್ಯಾಭ್ಯಾಸ ಕೊನೆ ಮುಟ್ಟಿ ವೆಂಕಟನಾಥನು ವೆಂಕಟ ಭಟರು ಎಂದು ಪ್ರಸಿದ್ಧಿಯಾದರು. ಸಕಲ ವಿದ್ಯಾಪರಾಂಗತರಾಗಿ ಊರಿಗೆ ಹಿಂದಿರುಗಿದರು. ಮದುವೆಯ ವಯಸ್ಸಿಗೆ ಬಂದಿದ್ದ ವೆಂಕಟ ಭಟರಿಗೆ ಅಣ್ಣ ಗುರುರಾಜಾಚಾರ್ಯರು ಮದುವೆ ಮಾಡಲು ಮುಂದಾದರು. ಸಮೀಪದ ಅಗ್ರಹಾರದಲ್ಲಿ ಸದಾಚಾರ ಸಂಪನ್ನರು ಶ್ರೋತ್ರಿಯರು ಆಗಿದ್ದ ಓರ್ವ ಬ್ರಾಹ್ಮಣರ ಮನೆಯಲ್ಲಿ ಸುರದ್ರೂಪಿಯಾದ ಕನ್ಯೆಯನ್ನು ಕಂಡುಬಂದರು. ಆ ಕನ್ಯೆಯ ಹೆಸರು ಸರಸ್ವತಿ. ಆಕೆ ವಿದ್ಯಾವಂತೆಯೂ ಸಂಗೀತಾಸಕ್ತಿಯೂ ಆಗಿದ್ದಳು. ತನ್ನ ತಮ್ಮನಿಗೆ ಅವಳೇ ತಕ್ಕ ವಧು ಎಂದು ನಿಶ್ಚಯಿಸಿದ ಗುರುರಾಜಾಚಾರ್ಯರು ವೆಂಕಟ ಭಟರ ಮದುವೆಗೆ ಅಣಿ ಮಾಡಿದರು. ಬಾಬಾ ಲಕ್ಷ್ಮೀ ನರಸಿಂಹಾಚಾರ್ಯರನ್ನು ಬರಮಾಡಿಕೊಂಡರು.
ತಾಯಿ ಗೋಪಮ್ಮನಿಗೂ ಈ ಸಂಬಂಧ ಮೆಚ್ಚುಗೆಯಾಯಿತು. ಸರಸ್ವತಿಯ ತಂದೆಯವರಲ್ಲಿ ಮಾತುಕತೆ ಮುಗಿಸಿ ಗುರುರಾಜಾಚಾರ್ಯರು ತಮ್ಮನ ಮದುವೆಗೆ ದಿನ ಗೊತ್ತು ಮಾಡಿದರು. ಹೆಣ್ಣಿನ ಊರಲ್ಲೇ ಕ್ರಿಸ್ತ ಶಕ 1614 ಆನಂದನಾಮ ಸಂವತ್ಸರದಲ್ಲಿ ವೆಂಕಟಭಟರ ವಿವಾಹವು ಸಾಂಗವಾಗಿ ನೆರವಿತು. ಗೋಪಮ್ಮನು ವಧುವರರನ್ನು ಹರಿಸಿದಳು. ಇದೀಗ ವೆಂಕಟಭಟರಿಗೆ ಸಂಸಾರದ ಜವಾಬ್ದಾರಿ ಹೆಗಲ ಮೇಲೆ ಬಿದ್ದಿತು. ಹೇಳಿ ಕೇಳಿ ವೆಂಕಟಭಟರು ಇದ್ದದ್ದು ಒಂದು ಹಳ್ಳಿಯಲ್ಲಿ. ಅಣ್ಣ ಗುರುರಾಜಾಚಾರ್ಯರು ಸಣ್ಣ ಉದ್ಯೋಗವೊಂದನ್ನು ಹಿಡಿದು ಕುಟುಂಬವನ್ನು ನಡೆಸಿಕೊಂಡು ಹೋಗುವಷ್ಟು ಅನುಕೂಲವಿತ್ತು. ಭಾವ ಲಕ್ಷ್ಮೀನರಸಿಂಹಾಚಾರ್ಯರು ವಿದ್ವಾಂಸರೇ ಆಗಿದ್ದರೂ ಜೀವನೋಪಾಯಕ್ಕೆ ಅದನ್ನು ಅವಲಂಬಿಸುವಂತಿರಲಿಲ್ಲ. ಅವರಿಗೆ ಒಂದಿಷ್ಟು ಭೂಮಿ ಕಣಿ ಇದ್ದು ಅವರ ಬದುಕಿಗೆ ತಾಪತ್ರಯವಿರಲಿಲ್ಲ. ಆದರೆ ವೆಂಕಟಭಟರಿಗೆ ಯಾವ ಉದ್ಯೋಗವೂ ಇರಲಿಲ್ಲ. ವಿದ್ವಾಂಸರಾದವರಿಗೆ ಹಳ್ಳಿಯಲ್ಲಿ ಯಾವ ಉದ್ಯೋಗವೂ ಸಿಗುತ್ತಿರಲಿಲ್ಲ. ಒಂದಿಷ್ಟು ಶಿಷ್ಯರು ದೊರೆತರೆ ಅದೇ ಹೆಚ್ಚು. ಬಡತನದ ಬೇಗೆಯಲ್ಲಿ ಬೆಳೆದು ಬಂದ ವೆಂಕಟಭಟರಿಗೆ ಈಗ ಹೆಂಡತಿಯನ್ನು ಸಾಕುವ ಹೊಣೆ ಬಿದ್ದಿತು. ವೆಂಕಟಭಟರು ತುಂಡಿರಾ ಮಂಡಲದಲ್ಲಿ ಪ್ರಸಿದ್ಧವಾಗಿದ್ದ ಕಾವೇರಿ ಪಟ್ಟಣಂ ಎಂಬ ಅಗ್ರಹಾರದಲ್ಲಿ ಒಂದು ಪುಟ್ಟ ಮನೆ ಮಾಡಿಕೊಂಡು ಸಂಸಾರ ನಡೆಸತೊಡಗಿದರು. ಪತಿಗೆ ತಕ್ಕ ಸತಿಯಾಗಿ ಸರಸ್ವತಿ ಗಂಡನಿಗೆ ಎದುರಾಡದೆ ಬಾಳ್ವೆ ನಡೆಸತೊಡಗಿದಳು. ವಿದ್ವಾನ್ ಸರ್ವತ್ರ ಪೂಜ್ಯತೆ ಎಂದು ಮಾತಿದೆ. ವೆಂಕಟಭಟರ ಪಾಂಡಿತ್ಯದ ಕೀರ್ತಿ ಸುತ್ತಮುತ್ತ ಹರಡಲು ಬಹುಕಾಲ ಬೇಕಾಗಲಿಲ್ಲ. ಅವರಿಂದ ವಿದ್ಯೆ ಕಲಿಯಲು 10 ವಿದ್ಯಾರ್ಥಿಗಳು ಅವರನ್ನರಿಸಿ ಬಂದರು. ಆದರೆ ಆ ಕಾಲದಲ್ಲಿ ಶಿಷ್ಯರ ವಿದ್ಯಾಭ್ಯಾಸಕ್ಕೆ ನೆರವಾಗುವುದರ ಜೊತೆಗೆ ಅವರ ಜೀವನಕ್ಕೂ ಗುರುಗಳೇ ನೆರವಾಗಬೇಕಿತ್ತು. ಮೊದಲೇ ಬಡತನ, ಇನ್ನು ಶಿಷ್ಯರ ಜೀವನ ನಡೆಸುವುದೆಂತೂ. ಒಂದು ಕಾಲಕ್ಕೆ ಸಿರಿವಂತವಾಗಿದ್ದ ಕುಟುಂಬ ಇಂದು ನಿರ್ಗತಿಕವಾಗಿತ್ತು. ವಿಜಯನಗರ ಸಾಮ್ರಾಜ್ಯ ಅವನತಿ ಹೊಂದಿದ ಮೇಲೆ ಕಲಾವಿದರಿಗೆ, ವಿದ್ವಾಂಸರಿಗೆ ಆಶ್ರಯ ನೀಡುವ ದೊರೆಗಳೇ ಇಲ್ಲದಾಗಿದ್ದರು. ವಿದ್ಯೆ ಕಲಿಸೆಂದು ಬೇಡಿ ಬಂದ ಶಿಷ್ಯರಿಗೆ ಇಲ್ಲ ಎನ್ನಲು ವೆಂಕಟಭಟರಿಗೆ ಮನಸ್ಸಾಗಲಿಲ್ಲ. ಹರಿಚಿತ್ತವೆಂದು ಶಿಷ್ಯರನ್ನು ಬರಮಾಡಿಕೊಂಡರು. ಸಂತೋಷದಿಂದಲೇ ಬೋಧಿಸಿದರು. ತಮ್ಮ ಹೊಟ್ಟೆ ಹೊರೆದುಕೊಳ್ಳಲೇ ಆಗದಿದ್ದಾಗ ಶಿಷ್ಯರ ಹೊರೆಯೂ ಅವರ ಮೇಲೆ ಬಿದ್ದಿತು. ವೆಂಕಟಭಟರಿಗೆ ಕೆಲ ದಿನಗಳಲ್ಲಿ ಸರಸ್ವತಿಯಲ್ಲಿ ಒಂದು ಗಂಡು ಮಗುವು ಜನಿಸಿತು. ಆ ಮಗುವಿಗೆ ದಂಪತಿಗಳು ಲಕ್ಷ್ಮೀನಾರಾಯಣ ಎಂದು ಹೆಸರಿಟ್ಟು ಆನಂದಪಟ್ಟರು. ವೆಂಕಟಭಟರ ದಾರಿದ್ರ್ಯ ದಿನದಿನಕ್ಕೆ ಹೆಚ್ಚಿತು. ತಮಗೆ ಎಲ್ಲಿಯಾದರೂ ಪುರಸ್ಕಾರ ದೊರೆಯುತ್ತೆಂದು ನಿರೀಕ್ಷಿಸಿದ ಅವರಿಗೆ ಯಾವ ಅವಕಾಶವೂ ಒದಗಿ ಬರಲಿಲ್ಲ. ಎಂಥ ಕಷ್ಟಗಳಿಗೆ ಸಿಲುಕಿದರೆಂದರೆ ವೆಂಕಟಭಟರಿಗೆ ಪ್ರತಿನಿತ್ಯದ ಊಟಕ್ಕೂ ತೊಂದರೆಯಾಯಿತು. ಹರಿಪೂಜೆಗೆ ಕುಳಿತುಕೊಂಡರೆ 2 ಹೂಗಳನ್ನು ಹಾಕಲು ಇಲ್ಲದ ಸ್ಥಿತಿ. ಮನೆಯಲ್ಲಿ ಒಂದು ಪದಾರ್ಥವಿದ್ದರೆ ಇನ್ನೊಂದು ಪದಾರ್ಥವಿರದಂತಾಗಿ ಒಲೆ ಉರಿಸಲೇ ಆಗುತ್ತಿರಲಿಲ್ಲ. ಉಡುತ್ತಿದ್ದಿದ್ದು ಹರಿದ ಪಂಚೆ. ಹೆಂಡತಿ ಸರಸ್ವತಿಗೆ ಪುಟ್ಟ ಸೀರೆ ಬಿಟ್ಟರೆ ಬೇರೆ ಇಲ್ಲ. ಇದ್ದ ಸೀರೆಯೂ ಹರಿದಿತ್ತು. ಮಗುವಿನ ಪರಿಸ್ಥಿತಿ ಮತ್ತು ಶೋಚನೀಯ. ಅದು ಬೆತ್ತಲೆಯೇ ಇರುತ್ತಿತ್ತು. ಹಬ್ಬ ಹರಿದಿನಗಳಲ್ಲಿ ತೈಲ ಅಭ್ಯಂಗನ ಸ್ನಾನ ಮಾಡುವುದು ದಂಪತಿಗಳು ಮರೆತೇ ಇರಬೇಕಿತ್ತು. ಹೊಸ ಬಟ್ಟೆ ಉಡುವುದೆಲ್ಲಿ? ಇಂಥ ಕಡು ದಾರಿದ್ರ್ಯದಲ್ಲೂ ವೆಂಕಟಭಟರು ಸಂತೋಷವಾಗಿಯೇ ಇದ್ದರು. ಪತ್ನಿ ಸರಸ್ವತಿಯು ಗಂಡನನ್ನು ಹಂಗಿಸದೆ ಗೊಣಗದೆ ಪತಿಯ ನೆರಳಲ್ಲೇ ಬಾಳುತ್ತಿದ್ದಳು. ದಂಪತಿಗಳಲ್ಲಿ ಹರಿಭಕ್ತಿ ಸ್ವಲ್ಪವೂ ಕಡಿಮೆಯಾಗಲಿಲ್ಲ. ಭಟರ ಮನೆಯಲ್ಲಿ ಊಟ ಮಾಡುವುದೇ ಅಪರೂಪ ಎಂಬಂತಾಯಿತು. ಆ ಊಟ ಮಾಡಲು ಎಲೆ ಸಿಗದೆ ನೆಲವನ್ನೇ ತೊಳೆದು ಊಟ ಮಾಡಿದ ದಿನಗಳೂ ಉಂಟು. ಬಂದ ಶಿಷ್ಯರಿಗೆ ಉಚಿತವಾಗಿ ಪಾಠ ಹೇಳುವುದು ಬಿಟ್ಟರೆ ಬೇರೆ ವರಮಾನದ ಕೆಲಸವೂ ಇಲ್ಲ. ಒಂದು ದಿನ ಮನೆಗೆ ಕಳ್ಳರು ನುಗ್ಗಿ ಇದ್ದಬದ್ದ ಪದಾರ್ಥಗಳನ್ನು, ಸಾಮಾನುಗಳನ್ನು ಕದ್ದೊಯ್ದಾಗ ವೆಂಕಟಭಟರ ಚಿತ್ತಸ್ಥಿತಿ ಹೇಗಾಗಿರಬೇಡ. ಶ್ರೀಮಂತರನ್ನು ಆಶ್ರಯಿಸುವುದೋ ನೆರೆಹೊರೆಯವರಲ್ಲಿ ಬೇಡುವುದೋ ವೆಂಕಟಭಟರ ಜಾಯಮಾನಕ್ಕೆ ಹೊಂದುವ ವಿಷಯವಾಗಿರಲಿಲ್ಲ. ಲೌಕಿಕ ವಿಷಯಗಳಲ್ಲೂ ಅವರು ಆಸಕ್ತಿ ತೋರಲಿಲ್ಲ. ಉದ್ಯೋಗ ಹಿಡಿಯುವುದೋ ವ್ಯಾಪಾರ ಮಾಡುವುದೋ ಬೇಕಾಗಲಿಲ್ಲ. ಒಂದು ರೀತಿಯಲ್ಲಿ ಮಹಾ ದಾರಿದ್ರ್ಯವನ್ನು ವೆಂಕಟಭಟರು ಅನುಭವಿಸುತ್ತಿದ್ದರು. ಬೇಸರವಾದಾಗಲೆಲ್ಲ ವೀಣಾವಾದನ ಮಾಡುತ್ತಾ ಕುಳಿತು ಬಿಡುವವರು. ಆ ನಾದದಲ್ಲಿ ಸರಸ್ವತಿ ಮೈಮರೆತು ಬಿಡುವಳು. ಮಗ ಲಕ್ಷ್ಮೀನಾರಾಯಣ ಕೇಕೆ ಹಾಕುತ್ತಾ ಕುಣಿಯುತ್ತಿದ್ದನು. ಪ್ರೀತಿ ಪ್ರೇಮಗಳಿಗೆ ಕೊರತೆ ಇರದ ಆ ಕುಟುಂಬದಲ್ಲಿ ಬಡತನ ಒಂದು ಬಾಧೆಯಾಗಲಿಲ್ಲ. ಇದ್ದರೂ ಸರಿಯೇ, ಇಲ್ಲದಿದ್ದರೂ ಸರಿಯೇ ಹರಿಧ್ಯಾನ ನಿರತರಾಗಿ ದಂಪತಿಗಳು ಒಳ್ಳೆಯ ದಿನಗಳನ್ನು ಬರಮಾಡಿಕೊಳ್ಳಲು ಎದುರು ನೋಡುತ್ತಿದ್ದರು. ಮನುಷ್ಯನಿಗೆ ಯಾವಾಗಲೂ ಕಷ್ಟಗಳೇ ಇರುವುದಿಲ್ಲ. ಸುಖ ದುಃಖಗಳು ಬಂದಾಗ ಒಂದರ ಮೇಲೊಂದರಂತೆ ಬರುವುದು ಸ್ವಾಭಾವಿಕ. ದೃಷ್ಟಿ ವೈಶಾಲ್ಯವಿದ್ದರೆ ಕಷ್ಟಗಳು ಕಾಣಿಸವು. ಸುಖ ದುಃಖಗಳು ಎಲ್ಲರ ಬಾಳಲ್ಲೂ ಉಂಟು.
ವೆಂಕಟಭಟರ ಜೀವನದಲ್ಲಿ ಸ್ವಲ್ಪ ಕಾಲ ಕಷ್ಟಗಳು ಎದುರಾದವು. ಆದರೆ ಅದಕ್ಕೂ ಒಂದು ಕೊನೆ ಇದ್ದಿತಷ್ಟೇ. ವೆಂಕಟಭಟರು ವೇದಶಾಸ್ತ್ರ ಪಾರಂಗತರೆಂಬುದು ಕುಂಭಕೋಣದ ಮಠಾಧೀಶರಾಗಿದ್ದ ಶ್ರೀ ಸುಧೀಂದ್ರ ತೀರ್ಥರಿಗೆ ತಿಳಿದೇ ಇತ್ತು. ಚಿಕ್ಕ ಹುಡುಗನಿದ್ದಾಗ ವೆಂಕಟನಾಥನ ಪ್ರತಿಭೆಯನ್ನು ಗುರುತಿಸಿದರಲ್ಲವೇ ಅವರು. ಇದೀಗ ವೆಂಕಟಭಟರು ಕಡುಬಡತನವನ್ನು ಅನುಭವಿಸುತ್ತಿರುವುದು ತಿಳಿದು ಬಂದಾಗ ಕೂಡಲೇ ಅವರಿಗೆ ಹೇಳಿ ಕಳುಹಿಸಿ ತಮ್ಮ ಮಠದಲ್ಲಿಯೇ ಬಂದು ಇರಲು ಅಪ್ಪಣೆ ಮಾಡಿದರು. ಸ್ವಾಮಿಗಳ ಅಣತಿ. ಆದರೆ ವೆಂಕಟಭಟರು ಪರಾಶ್ರಯವನ್ನು ಎಂದೂ ಒಪ್ಪುತ್ತಿರಲಿಲ್ಲ. ಹೆಂಡತಿ ಮಗುವಿನ ರಕ್ಷಣೆ ಅವರು ಸ್ವಾಮಿಗಳ ಬಳಿ ಹೋಗುವಂತೆ ಮಾಡಿತಷ್ಟೆ. ಇದಕ್ಕೆ ಸರಸ್ವತಿಯು ಪ್ರೋತ್ಸಾಹಿಸಿದಳು. ಪಂಡಿತರು, ವನಿತೆಯು ಹಾಗೂ ಹಣವು ಒಬ್ಬರ ಆಶ್ರಯದಲ್ಲಿರಬೇಕಷ್ಟೇ, ಆಗಲೇ ಅವು ಮಾನ್ಯ. ವೆಂಕಟಭಟರು ಅನ್ಯ ಮಾರ್ಗವಿಲ್ಲದೆ ಜ್ಞಾನನಿಧಿ ಶ್ರೀ ಸುಧೀಂದ್ರ ತೀರ್ಥರ ಆಶ್ರಯ ಬೇಡಿ ಹೆಂಡತಿ, ಮಗ ಹಾಗೂ ಶಿಷ್ಯರೊಡನೆ ಕುಂಭಕೋಣಕ್ಕೆ ಬಂದು ನೆಲೆಸಿದರು. ಕುಲಗುರುಗಳಾದ ಸುಧೀಂದ್ರ ತೀರ್ಥರೇ ಮಹಾಪಂಡಿತರಾಗಿದ್ದರು. ಹಲವಾರು ಶಾಸ್ತ್ರ ಗ್ರಂಥಗಳನ್ನು, ನಾಟಕಗಳನ್ನು ಬರೆದಂತವರು. ಇಂಥವರ ಶಿಷ್ಯನಾಗುವ ಭಾಗ್ಯ ತನ್ನದಾಯಿತೆಂಬ ಹಿಗ್ಗು ವೆಂಕಟಭಟರಿಗಾಯಿತು. ಅವರ ಬಳಿ ಇದ್ದು ಹಲವು ಶಾಸ್ತ್ರ ಗ್ರಂಥಗಳನ್ನೋದಲು ಹಾತೊರೆದರು. ಶ್ರೀ ಸುಧೀಂದ್ರ ತೀರ್ಥರು ವೆಂಕಟಭಟರಂತಹ ಮಹಾಪಂಡಿತ ತನ್ನ ಶಿಷ್ಯನಾಗಿ ದೊರೆತನೆಂಬ ಹರ್ಷದಲ್ಲಿದ್ದರು. ವೆಂಕಟಭಟರಿಗೆ ಅವರ ಸಂಸಾರ ಸಾಗಿಸಲು ಅನುಕೂಲವಾಗುವಂತೆ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಟ್ಟರು. ವೆಂಕಟಭಟರು ನಿರಾಂತಕವಾಗಿ ಜೀವನ ಸಾಗಿಸಲು ಅವಕಾಶವಾಯಿತು. ಬಡತನದಲ್ಲಿ ಹೇಗೆ ಗಂಡನಿಗೆ ನೆರವಾದಳೋ, ತುಸು ಅನುಕೂಲವಾದರೂ ಸರಸ್ವತಿ ತನ್ನ ಗಂಡನ ನೆರಳಿನಲ್ಲೇ ಇರತೊಡಗಿದಳು. ತನ್ನ ಬಯಕೆಗಳನ್ನು ಹತ್ತಿಕ್ಕಿದಳು. ಗಂಡನಲ್ಲಿ ಅದು ಇದು ಬೇಡಿ ಅವನ ಮನಸ್ಸನ್ನು ವಿಮುಖಗೊಳಿಸಲಿಲ್ಲ. ಜೀವನದ ಎಲ್ಲ ಸಂಕಷ್ಟಗಳಿಗೆ ಸ್ಥಿರವಾದ ಹರಿಧ್ಯಾನ ಒಂದೇ ಔಷಧ ಎಂದು ಪತಿ ಹೇಳುತ್ತಿದ್ದ ಆ ಮಾತನ್ನು ಆಕೆ ಮರೆಯಲಿಲ್ಲ. ತನ್ನ ಪತಿ ಸಾಮಾನ್ಯರಂತಲ್ಲ, ಮಹಾಜ್ಞಾನಿ ಎಂಬುದನ್ನು ಅವಳು ಅರಿತಿದ್ದಳು. ಸುಖದಲ್ಲಾಗಲಿ ಕಷ್ಟದಲ್ಲಾಗಲಿ ಭಗವಂತನ ಸ್ಮರಣೆ ಬಿಡಬಾರದು. ಇದು ಆ ಕುಟುಂಬದ ಧ್ಯೇಯವಾಗಿತ್ತು. ವೆಂಕಟಭಟರು ಸುಧೀಂದ್ರರಲ್ಲಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ವೇದಾಂತದ ಹಲವು ವಿಷಯಗಳನ್ನು ಅರಿತರು. ಜಯತೀರ್ಥ, ವಿಜಯೇಂದ್ರ ತೀರ್ಥ, ವ್ಯಾಸತೀರ್ಥರ ಉಪದೇಶಗಳನ್ನು ಮನನ ಮಾಡಿಕೊಂಡರು. ಸಂಸ್ಕೃತ ವ್ಯಾಕರಣವನ್ನು ಗುರುಗಳಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿದರು. ಆ ದಿನಗಳಲ್ಲಿ ಶಿಷ್ಯರು ಗುರುಗಳಲ್ಲಿ ಚರ್ಚೆಗೂ ಇಳಿಯಬೇಕಾಗುತ್ತಿತ್ತು. ಶಿಷ್ಯತ್ ಇಚ್ಛತ್ ಪರಾಜಯಂ ಎಂದು ಹೇಳುವಂತೆ ಶಿಷ್ಯರೊಂದಿಗೆ ವಾದಕ್ಕಿಳಿದಾಗ ಗುರುಗಳು ತಾವು ಸೋತರೂ ಬೇಸರ ಪಡುತ್ತಿರಲಿಲ್ಲ. ವೆಂಕಟಭಟರು ಗುರುಗಳಲ್ಲಿ ವ್ಯಾಕರಣ, ಭಾಷ್ಯ, ಭಟ ಮತ್ತು ಪ್ರಭಾಕಾರ, ಮೀಮಾಂಸೆ, ಭಾನುಮತಿ ಮತ್ತು ಶ್ರೀ ವ್ಯಾಸತೀರ್ಥರ ಚಂದ್ರಿಕಾ ಗ್ರಂಥ ಇವೇ ಮೊದಲಾದವುಗಳನ್ನು ಅಭ್ಯಾಸ ಮಾಡಿದರು. ತಾವು ಕಲಿತಿದ್ದನ್ನು ವಿದ್ಯಾರ್ಥಿಗಳಿಗೂ ಹೇಳಿಕೊಟ್ಟು ಒಳ್ಳೆಯ ಬೋಧಕರೆನಿಸಿದರು. ಬೆಳಗಿನ 4 ಗಂಟೆ ವೇಳೆಗೆ ಎದ್ದು ಮಧ್ಯರಾತ್ರಿಯವರೆಗೂ ಅವರ ಅಭ್ಯಾಸ ಸಾಗುತ್ತಿತ್ತು. ಶ್ರೀಮಠದಲ್ಲಿ ಅವರನ್ನು ವೆಂಕಟರಾಯರೆಂದು ಕರೆಯಲಾಗುತ್ತಿತ್ತು. ವೆಂಕಟಭಟರ ಓದು ಮಧ್ಯರಾತ್ರಿ ಕಳೆದ ಮೇಲೂ ಕೆಲವೊಮ್ಮೆ ಸಾಗಿದ್ದು ಉಂಟು. ಒಂದು ರಾತ್ರಿ ವೆಂಕಟರಾಯರು ರಾತ್ರಿ 1:30ವರೆಗೂ ರಾತ್ರಿ 1 ಗಂಟೆಯವರೆಗೆ ಓದಿ ಹಾಗೆಯೇ ಮಲಗಿಕೊಂಡರು. ಅದೇ ವೇಳೆಗೆ ಅಲ್ಲಿಗೆ ಬಂದ ಶ್ರೀ ಸುಧೀಂದ್ರರು ಇದನ್ನು ಗಮನಿಸಿದರು. ವೆಂಕಟ ಓದುತ್ತಿದ್ದ ನ್ಯಾಯಸುಧಾ ಗ್ರಂಥ ತೆರೆದೇ ಇತ್ತು. ಒಂದಿಷ್ಟು ಟಿಪ್ಪಣಿಗಳನ್ನು ವೆಂಕಟ ಮಾಡಿಕೊಂಡಿದ್ದರು. ಸ್ವಾಮಿಗಳು ವೆಂಕಟ ಹರಿತ ಪಂಚೆ ಹೊದ್ದು ಮಲಗಿದ್ದುದನ್ನು ಕಂಡರು. ಚಳಿ ಹೆಚ್ಚಾಗುತ್ತಿತ್ತು. ಭಟರಿಗೆ ಆ ಪಂಚೆ ತಡೆಯುತ್ತಿರಲಿಲ್ಲ. ಸುಧೀಂದ್ರರು ಕೂಡಲೇ ತಮ್ಮ ಮೈಮೇಲೆ ಇದ್ದ ಶಾಲನ್ನು ಶಿಷ್ಯನಿಗೆ ಒದಿಸಿದರು. ಸುಧಾ ಗ್ರಂಥವನ್ನು ಮುಚ್ಚಿ ವೆಂಕಟಭಟರು ಬರೆದಿಟ್ಟ ಟಿಪ್ಪಣಿಗಳ ಕಟ್ಟನ್ನು ತೆಗೆದುಕೊಂಡು ತಮ್ಮ ಕೋಣೆಗೆ ಮಲಗಲು ಹೋದರು. ಬೆಳಗಾಯಿತು. ಮಠದ ಇತರ ಶಿಷ್ಯರು ವೆಂಕಟಭಟರ ಮೈಮೇಲೆ ಸ್ವಾಮಿಗಳ ಶಾಲನ್ನು ಕಂಡು ಭಟರು ಸ್ವಾಮಿಗಳ ಶಾಲು ಕದ್ದಿದ್ದಾರೆಂದು ಸ್ವಾಮಿಗಳಿಗೆ ದೂರು ತಂದರು. ಶ್ರೀ ಸುಧೀಂದ್ರರು ನಡೆದದ್ದನ್ನು ವಿವರಿಸಿದಾಗಷ್ಟೇ ಶಿಷ್ಯರ ಸಂದೇಹ ದೂರವಾಯಿತು. ಮಠವನ್ನು ಸೇರಿದ ಕೆಲವೇ ದಿನಗಳಲ್ಲಿ ವೆಂಕಟಭಟರು ಸ್ವಾಮಿಗಳ ನೆಚ್ಚಿನ ಶಿಷ್ಯರಾಗಿ ಬಿಟ್ಟರು. ವೆಂಕಟಭಟರಲ್ಲಿ ವಿದ್ಯೆಗೆ ತಕ್ಕ ವಿನಯವಿತ್ತು. ವಿದ್ಯೆ ಕಲಿಯುವ ಶ್ರದ್ಧೆಯೂ ಇತ್ತು. ತಾನೋರ್ವ ಪಂಡಿತನೆಂಬ ಅಹಂ ಅವರಲ್ಲಿ ಇರಲಿಲ್ಲ. ಇವೆಲ್ಲ ಗುರುಗಳಿಗೆ ನೆಚ್ಚಿನ ವಿಷಯಗಳಾಗಿದ್ದವು. ಮಠಾಧಿಪತಿಗಳು ದ್ವೈತ ಸಿದ್ಧಾಂತವನ್ನು ಪ್ರಚಾರಪಡಿಸುವುದಕ್ಕಾಗಿ ಸಂಚಾರ ಕೈಗೊಳ್ಳುವುದು ಸಂಪ್ರದಾಯ. ಶ್ರೀ ಸುಧೀಂದ್ರ ತೀರ್ಥರು ಇಂತಹ ಪ್ರವಾಸಗಳನ್ನು ಕೈಗೊಳ್ಳುತ್ತಿದ್ದರು. ಆಗೆಲ್ಲ ವೆಂಕಟಭಟರು ಅವರೊಂದಿಗೆ ಇರುತ್ತಿದ್ದರು. ಅದು ಚೋಳ ದೇಶವಾಗಿತ್ತು.
ಅಗ್ರಹಾರಗಳಲ್ಲಿ ವಾಸಿಸುತ್ತಿದ್ದ ಎಲ್ಲ ಬ್ರಾಹ್ಮಣರು ಕಲಿತು ಮಹಾಪಂಡಿತರಾಗುತ್ತಿದ್ದರು. ಸನ್ನಡತೆ, ಸದಾಚಾರಗಳು ಅವರ ಹೆಗ್ಗುರುತುಗಳಾಗಿರುತ್ತಿದ್ದವು. ಪ್ರತಿ ಮನೆಯಲ್ಲೂ ಅಗ್ನಿ ಕಾರ್ಯ ದಿನ ನಡೆಯುತ್ತಾ ಬಂದು ಚೋಳ ದೇಶವಿಡೀ ಆಕಾಶವೆಲ್ಲ ಹೊಗೆಯ ಫಲವಾಗಿ ಕಪ್ಪು ಬಣ್ಣಕ್ಕೇರುತ್ತಿದ್ದವು. ಎಲ್ಲೆಲ್ಲೂ ಪವಿತ್ರ ಕಾರ್ಯ ನಡೆಯುತ್ತಿತ್ತು. ಒಮ್ಮೆ ಸುಧೀಂದ್ರರು ತಮ್ಮ ಶಿಷ್ಯ ವೆಂಕಟಾಚಾರ್ಯರೊಡನೆ ರಾಜಮನ್ನಾರುಗುಡಿ ಎಂಬ ಸ್ಥಳಕ್ಕೆ ಬಂದರು. ಅಲ್ಲಿ ಶ್ರೀಕೃಷ್ಣನ ದರ್ಶನ ಪಡೆಯುವುದು ಅವರ ಉದ್ದೇಶವಾಗಿತ್ತು. ದೇವಸ್ಥಾನದಲ್ಲಿ ಅದ್ವೈತ ಸಂಪ್ರದಾಯದ ಶೈವ ಸನ್ಯಾಸಿಯೊಬ್ಬರಿರುವುದು ತಿಳಿಯಿತು. ದ್ವೈತ ಸಂಪ್ರದಾಯಕ್ಕಿಂತ ಭಿನ್ನ ಅದ್ವೈತಿಗಳು ಜೀವ ಮತ್ತು ಬ್ರಹ್ಮ ಇವೆರಡೂ ಒಂದೇ, ಬೇರೆ ಬೇರೆಯಲ್ಲ ಎನ್ನುವರು. ದ್ವೈತಿಗಳು ದೇವರು ಮತ್ತು ಜೀವ ಇವೆರಡು ಬೇರೆ ಬೇರೆ ಸಮಷ್ಟಿಗಳು, ಒಂದೇ ಅಲ್ಲ ಎನ್ನುವರು. ಜೀವ ದೇವರ ಸೇವಕ. ಗುಡಿಯಲ್ಲಿದ್ದ ಅದ್ವೈತಿಗಳೊಂದಿಗೆ ವಾದಕ್ಕಿಳಿದು ಗೆದ್ದವರೇ ಇರಲಿಲ್ಲ. ಅವರನ್ನು ಕಂಡೊಡನೆ ಪಂಡಿತರು ಊರು ಬಿಟ್ಟೆ ಓಡಿ ಹೋಗುತ್ತಿದ್ದರು. ಆ ಸನ್ಯಾಸಿಗೂ ಸುಧೀಂದ್ರ ತೀರ್ಥರಿಗೂ ವಾದ ಜರುಗಿತ್ತು. ವಾದ ಮುಂದುವರಿದು ಒಂದು ಹಂತದಲ್ಲಿ ಸುಧೀಂದ್ರ ತೀರ್ಥರ ಸ್ಥಿತಿ ಕಳವಳಕಾರಿಯಾಯಿತು. ಆಗ ವೆಂಕಟಭಟರು ತಮ್ಮ ಗುರುಗಳ ಪರವಾಗಿ ತಾವೇ ಸನ್ಯಾಸಿಯೊಡನೆ ವಾದಕ್ಕಿಳಿದರು. ತಮ್ಮ ಅಪ್ರತಿಮ ವಾದದಿಂದ ಆ ಅದ್ವೈತಿಯನ್ನು ಸೋಲಿಸಿದರು. ವ್ಯಾಕರಣ ಮಹಾಭಾಷ್ಯದಲ್ಲಿ ವಾಕ್ಯಾರ್ಥ ಮಾಡಿ ಜಯಗಳಿಸಿದರು. ಸುಧೀಂದ್ರ ತೀರ್ಥರಿಗೆ ತಮ್ಮ ಶಿಷ್ಯನ ಮೇಲೆ ಇನ್ನಷ್ಟು ವಿಶ್ವಾಸ ಮೂಡಿತು. ಕೃಷ್ಣ ದರ್ಶನ ಮಾಡಿ ಊರಿಗೆ ಹಿಂದಿರುಗಿದಾಗ ತುಂಬಿದ ಸಭೆಯಲ್ಲಿ ಸುಧೀಂದ್ರ ತೀರ್ಥರು ತಮ್ಮ ಮಾನ ಕಾಪಾಡಿದ ವೆಂಕಟಭಟರಿಗೆ ಮಹಾಭಾಷ್ಯಾಚಾರ್ಯ ಎಂದು ಕರೆದರು. ಅಂದಿನಿಂದ ವೆಂಕಟಭಟರು ಕುಂಭಕೋಣದಲ್ಲಿ ಮಹಾಭಾಷ್ಯ ವೆಂಕಟಾಚಾರ್ಯ ಎಂದು ಹೆಸರಾದರು. ತಂಜಾವೂರು ತಮಿಳುನಾಡಿನ ಪ್ರಸಿದ್ಧ ಊರು. ಬೃಹದೀಶ್ವರ ದೇವಾಲಯ ಅಲ್ಲಿದೆ. ಆ ಊರಿನ ದೊರೆ ರಘುನಾಥ ನಾಯಕ ಸುಧೀಂದ್ರ ತೀರ್ಥರ ಶಿಷ್ಯನೇ ಆಗಬೇಕು. ಸ್ವತಃ ಮಹಾಪಂಡಿತನಾಗಿದ್ದ ಅವನ ಆಸ್ಥಾನದಲ್ಲಿ ವೇದಶಾಸ್ತ್ರ ಪಾರಂಗತರು ವಿರಾಜಿಸುತ್ತಿದ್ದರು. ರಘುನಾಥ ನಾಯಕ ಒಮ್ಮೆ ಶ್ರೀ ಸುಧೀಂದ್ರ ತೀರ್ಥ ಪಾದಂಗಳವರನ್ನು ಅರಮನೆಗೆ ಬರಮಾಡಿಕೊಂಡ. ಸ್ವಾಮಿಗಳೊಡನೆ ವೆಂಕಟಭಟರು ಅರಮನೆಗೆ ಬಂದರು. ತಂಜಾವೂರಿನ ಆಸ್ಥಾನದಲ್ಲಿದ್ದ ಪಂಡಿತರ ಪೈಕಿ ಯಜ್ಞನಾರಾಯಣ ದೀಕ್ಷಿತನು ಒಬ್ಬ. ಆತ ಬಹುದೊಡ್ಡ ವಿದ್ವಾಂಸ ಎಂದು ಹೆಸರಾಗಿದ್ದರು. ವಿದ್ಯೆಗೆ ಮಾತೃಸ್ಥಾನದಂತಿದ್ದ ತಂಜಾವೂರಿನಲ್ಲಿ ದೀಕ್ಷಿತರು ಕಳಶಪ್ರಾಯರಾಗಿದ್ದರು. ರಘುನಾಥ ನಾಯಕನು ಸ್ವಾಮಿಗಳನ್ನು ಆದರದಿಂದ ಬರಮಾಡಿಕೊಂಡು ಅವರಿಗೂ ಅವರ ಶಿಷ್ಯ ಮಹಾಭಾಷ್ಯಾಚಾರ್ಯ ವೆಂಕಟಭಟರಿಗೂ ಉಚಿತ ಆಸನಗಳನ್ನು ನೀಡಿ ಸತ್ಕರಿಸಿದರು. ಮಹಾ ತೇಜಸ್ವಿಯಾಗಿ ಕಾಣುತ್ತಿದ್ದ ವೆಂಕಟಭಟರನ್ನು ನೋಡಿ ದೀಕ್ಷಿತರು, ವೆಂಕಟಭಟರೇ, ಮಹಾಭಾಷ್ಯಾಚಾರ್ಯರೆಂದು ಬಿರುದಾನ್ವಿತರಾದ ತಾವು ವ್ಯಾಕರಣದಲ್ಲಿ ವಿಶೇಷ ಪಾಂಡಿತ್ಯ ಹೊಂದಿರುವುದಾಗಿ ಕೇಳಿದ್ದೇನೆ. ತಮ್ಮನ್ನು ಕಾಣುವ ಸುಯೋಗ ಇಂದು ಒದಗಿತು. ಕಾಕತಾಳೀಯ ಎಂದು ಹೇಳಿದರು. ಆಗ ವೆಂಕಟಭಟರು ಕಾಕತಾಳೀಯ ಎಂಬ ಪದವನ್ನೇ ಹಿಡಿದು ಅದರ ಅರ್ಥ ತಿಳಿಸಲು ಕೇಳಿದರು. ಅದಕ್ಕೆ ನಾರಾಯಣ ದೀಕ್ಷಿತರು, ಕಾಗೆ ಒಂದು ತಾಳೆಯ ಮರದ ಮೇಲೆ ಕೂರುವುದಕ್ಕೂ ಒಡನೆಯೇ ಹಣ್ಣು ಉದುರುವುದಕ್ಕೂ ಸಂಬಂಧವಿಲ್ಲದಿದ್ದರೂ ಒಂದು ಮತ್ತೊಂದಕ್ಕೆ ಕಾರಣ ಎಂಬಂತೆ ತೋರುವುದರಿಂದ ಇಂಥ ಆಕಸ್ಮಿಕ ಸಂದರ್ಭಗಳಲ್ಲಿ ಕಾಕತಾಳೀಯ ಎಂಬ ಪದವನ್ನು ಬಳಸುತ್ತಾರೆ ಎಂದು ನುಡಿದರು. ವೆಂಕಟಭಟರು ಆ ಮಾತನ್ನು ಹಿಡಿದುಕೊಂಡು ವಾದಕ್ಕಿಳಿದರು. ಇಬ್ಬರ ನಡುವೆ ದೊಡ್ಡ ಚರ್ಚೆಯೇ ಆಗಿ ಹೋಯಿತು. ಮಾತಿಗೂ ವೆಂಕಟಭಟರ ಪ್ರತಿಭೆ ಎದ್ದು ಕಾಣುತ್ತಿತ್ತು. ದೀಕ್ಷಿತರು ಭಟರ ವಾದ ವೈಖರಿಗೆ ಮನಸೋತು ಅವರನ್ನು ಮನಸಾರ ಪ್ರಶಂಸಿಸಿದರು. ಚರ್ಚೆ ಅಲ್ಲಿಗೆ ಮುಗಿಯಲಿಲ್ಲ. ಮಧ್ವ ಸಂಪ್ರದಾಯದಲ್ಲಿ ಜರುಗುವ ತಪ್ತ ಮುದ್ರಾಂಕಣ ಶಾಸ್ತ್ರವಿಧಿ ಕುರಿತು ತಿರುಗಿತು. ಮಧ್ವರಲ್ಲಿ ಮಠಾಧಿಪತಿಗಳು ಮಹಾವಿಷ್ಣುವಿನ ಆಯುಧಗಳ ಅಚ್ಚನ್ನು ಕಾಯ್ದ ಲೋಹದ ತುಂಡಿನಿಂದ ಒತ್ತುವುದಕ್ಕೆ ಮುದ್ರೆ ಎನ್ನುವರು. ದೀಕ್ಷಿತರು ತಪ್ತ ಮುದ್ರಾಂಕಣ ವಿಧಿಯನ್ನು ವೈದಿಕ ಸಂಪ್ರದಾಯವು ವಿರೋಧಿಸುತ್ತದೆ ಎಂದು ಹೇಳಿದರು. ಆಗ ವೆಂಕಟಭಟರು ತಪ್ತ ಮುದ್ರಾಂಕಣ ಮುಕ್ತಿಗೆ ಅವಶ್ಯವಾದ ಒಂದು ವಿಧಿ ಎಂದು ಹೇಳಿ ಶ್ರೀಮದ್ ವಿಜಯೇಂದ್ರ ತೀರ್ಥರ ಚಕ್ರಮೀಮಾಂಸಾ ಎಂಬ ಅಧಿಕೃತ ಗ್ರಂಥದ ಲೇಖಗಳ ಉದಾಹರಣೆಗಳನ್ನು ನೀಡಿದರು. ವೆಂಕಟಭಟರ ವಿದ್ವತ್ತೆ ಪುನಃ ಪ್ರಕಾಶಿಸಿ ಯಜ್ಞನಾರಾಯಣ ದೀಕ್ಷಿತರು ಅವರನ್ನು ಗೌರವಿಸಿ ಕೊಂಡಾಡಿದರು. ರಘುನಾಥ ನಾಯಕರು ವೆಂಕಟಾಚಾರ್ಯರ ಪ್ರತಿಭೆಯನ್ನು ಕಂಡು ಉಚಿತ ರೀತಿಯಲ್ಲಿ ಅವರನ್ನು ಸನ್ಮಾನಿಸಿದರು. ಸುಧೀಂದ್ರ ತೀರ್ಥರ ಮಠದ ಕೀರ್ತಿ ವೆಂಕಟಭಟರಂತಹ ವಿದ್ವಾಂಸರಿಂದ ಹೆಚ್ಚಿತು. ಭಟರ ಬಡತನವು ನೀಗಿ ಮನೆಯಲ್ಲಿ ಸಂತೋಷ ಉಕ್ಕಿತು. ಸರಸ್ವತಿ ತನ್ನ ಪತಿಯ ಪ್ರತಿಭೆ
ಬೆಳಕಿಗೆ ಬರುವಂತಾಯಿತಲ್ಲ ಎಂದು ಸಂತೋಷಪಟ್ಟಳು. ಗಂಡ ಹೆಂಡತಿ ಇಬ್ಬರೂ ಸದಾ ಹರಿಧ್ಯಾನ ನಿರತರಾಗಿ ಸಂಸಾರದ ಸುಖವನ್ನು ಅನ್ಯೋನ್ಯವಾಗಿ ಅನುಭವಿಸತೊಡಗಿದರು. ವೆಂಕಟಭಟರು ಮಹಾವಾದಿ ಎಂದು ಪ್ರಸಿದ್ಧರಾಗಿದ್ದರು. ಅವರೊಡನೆ ಚರ್ಚೆಗಿಳಿಯುವುದು ಸುಲಭದ ಮಾತಾಗಿರಲಿಲ್ಲ. ವೆಂಕಟಭಟರಿಗೆ ಮಧ್ವ ಸಿದ್ಧಾಂತಕ್ಕೆ ತನ್ನಿಂದಾಗಿ ಕೊಡುಗೆಗಳನ್ನು ನೀಡುವ ಹಂಬಲ ಉಂಟಾಯಿತು. ಕೇವಲ ವಾದ ವಿವಾದದ ತರ್ಕಗಳು ದ್ವೈತ ಸಿದ್ಧಾಂತವನ್ನು ಹರಡಲು ಸಾಲದಾಯಿತು. ಶ್ರೀ ಮದಾನಂದ ತೀರ್ಥ ಭಗವತ್ ತತ್ಪದಾಚಾರ್ಯರ ಮೇಲೆ ನಾರಾಯಣ ಪಂಡಿತಾಚಾರ್ಯರು ರಚಿಸಿದ ಅನುಮದ್ವಿಜಯ ಎಂಬ ಗ್ರಂಥಕ್ಕೆ ವ್ಯಾಖ್ಯಾನವನ್ನು ಬರೆಯಲು ಗುರುಗಳ ಅಪ್ಪಣೆಯಾಗಿದ್ದು ವೆಂಕಟಭಟರಿಗೆ ತನ್ನ ಕೆಲಸಕ್ಕೆ ಇಂಬು ಕೊಟ್ಟಂತಾಯಿತು. ಗ್ರಂಥವನ್ನು ವಿವರವಾಗಿ ಪರಿಶೀಲಿಸಿ ಶ್ರೇಷ್ಠವಾದ ವ್ಯಾಖ್ಯಾನವನ್ನು ರಚಿಸಿ ಗುರುಗಳಿಗೆ ಸಮರ್ಪಿಸಿದರು. ಆ ಕಾಲದಲ್ಲಿ ಪಂಡಿತರು ಸಂಸ್ಕೃತದಲ್ಲಿ ಗ್ರಂಥಗಳನ್ನು ರಚಿಸುತ್ತಿದ್ದುದು ಸರ್ವೇ ಸಾಮಾನ್ಯವಾಗಿತ್ತು. ನಾರಾಯಣಾಚಾರ್ಯರ ಇಡೀ ಗ್ರಂಥವನ್ನು ಅಭ್ಯಾಸಿಸಿ ಪ್ರತಿ ಅಧ್ಯಾಯವನ್ನು ಸಾರಸಂಗ್ರಹ ರೂಪದಲ್ಲಿ ದ್ವಿಪದಿಯಲ್ಲಿ ಸರಳ ಶೈಲಿಯಲ್ಲಿ ವೆಂಕಟಭಟರು ರಚಿಸಿದರು. ಸಮಕಾಲೀನ ಸಂಸ್ಕೃತ ಬರಹಗಾರರು ವೆಂಕಟಾಚಾರ್ಯರ ಸಂಸ್ಕೃತದ ಮೇಲಿನ ಪ್ರಭುತ್ವವನ್ನು ಕಂಡು ಬೆರಗಾದರು. ಅವರಿಗೆ ಸಮಾನವಾದ ಪಂಡಿತರೇ ಇಲ್ಲ ಎನ್ನುವಂತೆ ವೆಂಕಟಭಟರು ವ್ಯಾಖ್ಯಾನ ರಚಿಸಿದರು. ವಿದ್ವಜ್ಜನರು ದ್ವೈತ ಸಿದ್ಧಾಂತವನ್ನು ಮುಂದೆ ತಮ್ಮ ಭಾಷಾ ಪ್ರಭುತ್ವ ಹಾಗೂ ಪ್ರಬಂಧ ರಚನಾ ಚಾತುರ್ಯದಿಂದ ವೆಂಕಟಭಟರು ಮೆರೆಸುವರು ಎಂದು ಹಿಗ್ಗಿದರು. ವೆಂಕಟಭಟರು ಶ್ರೀ ರಾಘವೇಂದ್ರ ತೀರ್ಥರಾಗುವ ಮುನ್ನ ಬರೆದ ಗ್ರಂಥ ಇದೊಂದೇ. ಇದೇ ಅವರ ಪಾಂಡಿತ್ಯ ಪ್ರಕಾಶನಕ್ಕೆ ದಾರಿಯಾಗಿ ದೇಶದಲ್ಲೇ ಖ್ಯಾತಿವೆತ್ತಿತು. ಶ್ರೀ ರಾಘವೇಂದ್ರರಾಗಿ ಮುಂದೆ ವೆಂಕಟಭಟರು ವೈದಿಕ ವಾಗ್ಮಯಕ್ಕೆ 40ಕ್ಕೂ ಮಿಕ್ಕಿ ಕೃತಿಗಳನ್ನು ನೀಡಿದರು. ವಾಗ್ದೇವಿಯು ಅವರಿಗೆ ಸಂಪೂರ್ಣ ಒಲಿದಿದ್ದಳು. ಅನುಮದ್ವಿಜಯದ 32 ಶ್ಲೋಕಗಳಿಗೂ ಪ್ರಪ್ರಥಮವಾಗಿ ಟೀಕೆ ಬರೆದು ಗುರುಮಧ್ವರ ಅನುಗ್ರಹಕ್ಕೂ ಪಾತ್ರರಾದರು. ವೆಂಕಟಭಟರ ಕೀರ್ತಿ ಕೇಳಿ ಬೇರೆ ಬೇರೆ ಹಳ್ಳಿ ಮತ್ತು ಪಟ್ಟಣಗಳಿಂದ ವಿದ್ಯಾರ್ಥಿಗಳು ಅವರಲ್ಲಿ ವಿದ್ಯೆ ಕಲಿಯಲು ಹಾತೊರೆದು ಬರತೊಡಗಿದರು. ಕನ್ನಡ ತಾಯಿಯ ಮಕ್ಕಳಿಗೆ ವೆಂಕಟಭಟರು ಪ್ರೀತ್ಯಾಧಾರಗಳಿಂದ ಬೋಧಿಸಿದರು. ಅವರು ಮಠದಲ್ಲಿ ಪಾಠ ಹೇಳುತ್ತಿದ್ದರೆ ಅದೊಂದು ವಿಶ್ವವಿದ್ಯಾನಿಲಯವಾಗಿರುವಂತೆ ತೋರುತ್ತಿತ್ತು. ಶ್ರೀಪಾದಂಗಳೇ ಕುಲಪತಿಗಳು. ವಿದ್ಯಾರ್ಥಿಗಳಿಗೆ ವಾರಸುದಾರರಂತೆ ಸುಧೀಂದ್ರರು ಅನ್ನ ವಸ್ತ್ರ ನೀಡಿ ವಿದ್ಯಾಭ್ಯಾಸಕ್ಕೆ ತಕ್ಕ ಅನುಕೂಲಗಳನ್ನು ಮಾಡಿಕೊಟ್ಟರು. ಆಚಾರ್ಯರಾಗಿ ವೆಂಕಟಭಟರು 4 ವರ್ಷಗಳು ಅಧ್ಯಾಪನದಲ್ಲಿ ಕಳೆದರು. ಶ್ರೀ ಸುಧೀಂದ್ರರು ತಾವು ಬಹು ಹಿಂದೆಯೇ ಬಯಸಿದ ಫಲ ದೊರಕಿತೆಂದು ಮನದಲ್ಲಿ ಹಿಗ್ಗಿದರು. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವರು ಸಾಯಲೇಬೇಕು, ಇದು ಸರ್ವರಿಗೂ ಅನ್ವಯ. ಶ್ರೀ ಸುಧೀಂದ್ರ ತೀರ್ಥರಿಗೂ ವಯೋಧಿಕ್ಯ ಉಂಟಾಗಿ ಅವಸಾನ ಕಾಲವು ಸಮೀಪಿಸಿತು. ಮಠದ ಉತ್ತರಾಧಿಕಾರಿ ಯಾರು? ಮಠದ ಗೌರವಕ್ಕೆ ಕುಂದು ಬರದಂತೆ, ಲೋಕ ಮೆಚ್ಚುಗೆಯಾಗುವಂತೆ ಅದನ್ನು ನಡೆಸಿಕೊಂಡು ಹೋಗಬಲ್ಲ ಸಮರ್ಥರು ಯಾರು? ಸುಧೀಂದ್ರರ ಮನಸ್ಸಿಗೆ ಹೊಳೆದದ್ದು ವೆಂಕಟಭಟರು. ಆದರೆ ವೆಂಕಟಭಟರು ಗೃಹಸ್ಥರು, ಮಕ್ಕಳೊಂದಿಗರು, ಮೇಲಾಗಿ ಸಂಸಾರದಲ್ಲಿ ಅತೀವ ಒಲವು ತೋರಿದವರು. ಹೆಂಡತಿಯ ಮೇಲೆ ಅವರಿಗೆ ಆದರ ಪ್ರೀತಿ. ಇಂಥವರನ್ನು ಸನ್ಯಾಸಿಯಾಗಿ ಮಠದ ದೀಕ್ಷೆ ಇಡಿ ಎಂದು ಒಪ್ಪಿಸುವುದು ಹೇಗೆ? ಶ್ರೀ ಸುಧೀಂದ್ರರಿಗೆ ಚಿಂತೆಯಾಯಿತು. ಆದರೆ ಭಗವತ್ ಸಂಕಲ್ಪವೂ ಅದೇ ಆಗಿರುವಾಗ ಸುಧೀಂದ್ರರು ಕಳವಳರಹಿತರಾದರು. ಒಂದು ದಿನ ಸ್ವಪ್ನದಲ್ಲಿ ಶ್ರೀ ಮೂಲರಾಮ ವೇದವ್ಯಾಸ ದೇವರು ಶ್ರೀ ಮಧ್ವಾಚಾರ್ಯರು ಪ್ರತ್ಯಕ್ಷರಾಗಿ ದ್ವೈತ ಸಾಮ್ರಾಜ್ಯ ದಿಗ್ವಿಜಯ ವಿದ್ಯಾ ಸಿಂಹಾಸನಕ್ಕೆ ಶ್ರೀ ವೆಂಕಟನಾಥರೇ ಹರ್ಯರೆಂದು ಅವರ ಅವತಾರವಾಗಿರುವುದೇ ಈ ಮಹಾಕಾರ್ಯಕ್ಕೆಂದು ಅವರಿಗೆ ಪರಮ ಹಂಸಾಶ್ರಯವನ್ನು ಒಪ್ಪಿಸಿ ಶ್ರೀ ರಾಘವೇಂದ್ರ ತೀರ್ಥರು ಎಂದು ನಾಮಕರಣ ಮಾಡಿ ಪಟ್ಟಾಭಿಷೇಕ ಮಾಡಬೇಕೆಂದು ಹೇಳಿ ಅದೃಶ್ಯನಾದರು. ವೆಂಕಟಭಟರೇ ತನ್ನ ಮನಸ್ಸಿನಲ್ಲಿಯೂ ಇದ್ದು ಸ್ವಾಮಿಯ ಸಂಕಲ್ಪವು ಅದೇ ಆಗಿದ್ದುದು ಶ್ರೀ ಸುಧೀಂದ್ರರಿಗೆ ಸಂತೋಷ ತಂದಿತು. ಕೂಡಲೇ ವೆಂಕಟಭಟರನ್ನು ಕರೆಸಿ ವಿಷಯ ತಿಳಿಸಲು ಮುಂದಾದರು. ವೆಂಕಟಭಟರು ಜಗದ್ಗುರು ಮಧ್ವಾಚಾರ್ಯರು ಬರೆದ ಋಗ್ಭಾಷಾದಂತೆ ಎಲ್ಲ ವೇದಗಳಿಗೂ ಭಾಷಾ ಬರೆಯುವ ಸಂಕಲ್ಪ ಮಾಡಿದ್ದರು. ಆದರೆ ಅವರ ಆಸೆ ಫಲಿಸದೆ ಹಾಗೇ ಉಳಿಯುವ ಸನ್ನಿವೇಶ ಒದಗಿತು.